ದೇವ್ರಾನೇ ಇಟ್ಟಿರ? ದೇವ್ರಿಗೆ ಯಾವ್ದಾರ ಆಕಾರ ಐತೆನ? ನಾಮರೂಪ ಹಿಡ್ಕೊಂಡು ಕೂತ್ರೆ ನಿನಗೆ ದೇವ ದರ್ಶನ ಆಕೈತೇನು? ಮನಸ್ಸ ಹಿಡ್ಕೊಂಡು ಕುಂತೈತಿ. ಮನಸ್ಸು ಕೈ ಬಿಟ್ರೆ ಮನಸ್ಸಿಗೆ ಸಮಾಧಾನ ಇರ್ತೈತಿ. ಈ ಜಗತ್ತಿನ ಬಗ್ಗೆ ಎಷ್ಟೆಷ್ಟು ನೀ ತಿಳ್ಕೊಂತ ಹೋಗಿ ಅಷ್ಟಷ್ಟು ನಿನಗೆ ದುಃಖ ಅದ ನೋಡ್ರಿ. ಇದ್ರ ಬಗ್ಗೆ ಏನು ತಿಳ್ಕೊಳ್ಳೇ ಇದನ್ನ ಆರಾಮ್ ಇರ್ತೀನಿ. ಜಗತ್ತನ್ನು ಮರಿ ಇದನ್ನು ಏನ್ ನಿಜವಾದ ಸುಖ ಶಾಂತಿ ಹೊಂದ್ಬೇಕನ್ನೋ ಜಗತ್ತು ಮರಿತಾ, ಜಗತ್ತಿನ ಸುಖವನ್ನು ಮರಿತಾ ಯೋಗಿ ಆದ ಅಂತ. ಸುಖದೊಡನೆ ಸಮರಸವನ್ನು ಹೊಂದಿದ. ಇದನ್ನೆಲ್ಲ ಮರ್ತವ. ಜಗತ್ತಿನ ವ್ಯವಹಾರ ಎಲ್ಲ ಇದು ಕನಸಿನಂತೆ ತೋರೆಡಗುದಿದು. ಇದು ಮಿಥ್ಯಾ ವ್ಯವಹಾರದೊಳಗೆ ಅವನು ತೊಡಗಕ್ಕೆ ಹೋಗುದಿಲ್ಲ. ಸತ್ಯವಾದ ಇರುವಿನ ಕಡೆ ಲಕ್ಷ್ಯ ಕೊಡ್ತಾನೆ. ಯಾವುದು ಐತಿ ಇದ್ದದ್ರ ಕಡೆ ಲಕ್ಷ್ಯ ಕೊಡ್ತಾನೆ, ಅವ ಆರಾಮದ. ತನ್ನನ್ನು ತಿಳ್ಕೊಂಡ ಮ್ಯಾಗ ತಿಳಿಬೇಕನ್ನೋದು ಏನು ಉಳಿದಿಲ್ಲ. ಅವ ಎಲ್ಲವನ್ನ ತಿಳಿದಂಗಾಗುತ್ತೆ. ಯಾವುದನ್ನು ತಿಳಿಯೋದ್ರಿಂದ ಎಲ್ಲವನ್ನ ತಿಳಿದಂಗೆ ಆಗುವುದು ಯಾವುದಂದ್ರೆ ಅದು ಆತ್ಮಜ್ಞಾನ. ಏನು ತಿಳಿಬೇಕಾದದ್ದು ಏನೂ ಉಳಿದಿಲ್ಲ. ಎಲ್ಲ ವಿದ್ಯೆಗಳು ಆತ್ಮವಿದ್ಯೆಯಲ್ಲಿ ಪರಿಸಮಾಪ್ತಿಯನ್ನು ಹೊಂತ. ಹೌದು, ಎಷ್ಟು ವಿದ್ಯೆಗಳದಾವ? 14 ವಿದ್ಯೆಗಳು, 64 ಕಲೆಗಳನ್ನು ಮೊದಲು ಪಾರಂಗತಾಗೇನಂದ್ರೆ ನಿನ್ನ ನಿಜವನ್ನು ನೀ ತಿಳ್ಕೊಳ್ಳಿಲ್ಲ ಅಂದ್ರೆ ಅದು ವ್ಯರ್ಥ. ನೆಮ್ಮದಿನೂ ಇಲ್ಲದು. ಏನು ಎಲ್ಲ ವಿದ್ಯೆಗಳಲ್ಲಿ ಪಾರಂಗತ ಆಗೇನು ಅನಿಸೋದು. ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆ ಮೇಲು, ಅದು ಆತ್ಮವಿದ್ಯೆ, ಬ್ರಹ್ಮವಿದ್ಯೆ ಅಂತ. ನಾವು ಸಾಮಾನ್ಯವಾಗಿ ಮೇಟಿ ವಿದ್ಯೆ ಅಂದ್ರೆ ಒಕ್ಕಲ್ತನ ಅಂತ ತಿಳ್ಕೊಂಡ್ಬಿಟ್ಟೇವೆ. ಒಕ್ಕಲ್ತನ ಮಾಡೋ ಕನ್ಯೆ ಕೊಡೋವಲ್ರಿ ಯಾರು. ಅಂಥ ಪರಿಸ್ಥಿತಿ ಆಗೈತಿ. ಹೌದಿಲ್ಲ? ಒಂದು ಟೈಮ್ನಾಗ ಇತ್ತದ ಒಕ್ಕಲ್ತನ ಶ್ರೇಷ್ಠ ಅಂತ ಇತ್ತವಾಗ. ಈಗ ಭಾಳ ಕನಿಷ್ಠ ಲೆಕ್ಕಕ್ಕೆ ಬಂದೈತಿ ಈಗ. ಏನು ಸನ್ಯಾಸಿ ಹೆಂಗಿರ್ತಾನಂದ್ರೆ ವಿಷಯದ ಆಶೆ ಕಳ್ಕೊ ಅಂದ್ರೆ ನೀನು ಸನ್ಯಾಸಿ ಹೆಂಗಿರ್ತಾನೋ ನಿನಗೂ ಗೊತ್ತೈತೆ. ಏನು ವಿಷಯದ ಆಶೆ ಹಂಗೆ ಇಟ್ಕೊಂಡು ನಾನು ಸನ್ಯಾಸಿಕೇನಂದ್ರೆ ಎಲ್ಲಿ ಹಿಡ್ಕೊಂಡು ಮನಸ್ಸಿನಾಗ ಇಡ. ವಿಷಯ ಅಂದರೆ ಇವ ಶಬ್ದ ಸ್ಪರ್ಶ ರೂಪ ರಸ ಗಂಧ. ನೋಡೋದ್ರಾಗ ರೂಪದಾಗ ಸುಖ ಐತಿ, ರುಚಿ ಒಳಗೆ ಸುಖ ಐತಿ, ಗಾಯನದೊಳಗೆ ಸುಖ ಐತಿ, ವಾಸನೆ ಒಳಗೆ ಸ್ಪರ್ಶದೊಳಗೆ ಐತಿ ಅಂತ ತಿಳ್ಕೊಂಡೆ. ಅದನ್ನು ವಿವೇಕದಿಂದ ಅವುಗಳಲ್ಲಿ ದೋಷವನ್ನು ಕಂಡು ಅದರ ಮೇಗಿನ ಆಸಕ್ತಿಯನ್ನು ತೆಗೆದಾಗ ಅವಾಗ ಸನ್ಯಾಸ. ವಿಷಯ ಚಿಂತನೆ, ವಿಷಯದ ವ್ಯಾಮೋಹವನ್ನು ಕೈ ಬಿಡೋದಕ್ಕೆ ಸನ್ಯಾಸ ಅಂತ. ಅವ ಬಿಟ್ಟಾವ ಆರಾಮಿರ್ತಾನ. ಸನ್ಯಾಸಿ ಸುಖ ಹೊಂದ್ಬೇಕಂದ್ರೆ ನೀ ಸನ್ಯಾಸಿ ಆಗಬೇಕು. ನಾವು ತಿಳ್ಕೊಂಬಿಟ್ಟೇವು ಸನ್ಯಾಸಿ ಅಂದ್ರೆ ಎಲ್ಲೋ ಬಿಟ್ಕೊಟ್ರೆ ಹೆಂಡ್ರ ಮಕ್ಕಳು ಬಿಟ್ಕೊಟ್ಟು ಎಲ್ಲಾರು ಹೋಗೋದಲ್ಲ ಸನ್ಯಾಸಿ ಆಗೋದಂದ್ರೆ. ಮಠ ಸೇರುವುದು ಇದು ಸನ್ಯಾಸಿ ಆಗೋದು ಅಂದ್ರೆ ನೀವು ತಿಳ್ಕೊಂಬಿಟ್ಟೇವು. ಹೌದಿಲ್ಲ? ಶರೀರ ಎಲ್ಲಾರ ಯಾಕೆ ಇರುವಲ್ದಕ್ಕ ಮನಸ್ಸು ಮಾತ್ರ ನಮ್ಮ ಇರುವಿನ ಕಡೆ ಲಕ್ಷ್ಯ ಕೊಡ್ಬೇಕು. ಅದ್ರಾಗ ಏನೂ ಇಲ್ಲ ಅಂತ ತಿಳ್ಕೊಂಡು ಅದರ ನೆನಪು ವಿಷಯ ಚಿಂತನೆಯನ್ನು ಕೈಬಿಟ್ಟು ಯಾವಾಗಲೂ ಆನಂದದ ನೆನಪಿನಾಗ ಮನಸ್ಸನ್ನು ನಿಲ್ಲಿಸು. ಅದು ಎಲ್ಲಿ ಐತಿ ಅಂದ್ರೆ ನಿನ್ನೊಳಗೆ ಐತೆ. ನನ್ನೊಳಗಿದ್ದದನ್ನು ನಾವು ಯಾವ ಇಂದ್ರಿಯಗಳ ಮುಖಾಂತರ ತಿಳ್ಕೊಳಕ್ಕೆ ಬರೋದಿಲ್ಲ. ಎಲ್ಲ ಮನುಷ್ಯನ ವ್ಯಾಪಾರ, ಇಂದ್ರಿಯಗಳ ವ್ಯಾಪಾರ ಎಲ್ಲ ಬಂದ್ ಮಾಡಿದಾಗ ನನ್ನಲ್ಲಿ ಐತಿ ಅನ್ನೋದು ಅನುಭವ ಬರ್ತದೆ. ನಾವು ಅದಕ್ಕೆ ಪ್ರಚೋದನೆ ಕೊಟ್ಬಿಟ್ರೆ ಯಾಕ್ರಿ ರೂಪಕ್ಕೆ ಇವೆಲ್ಲ ಇಂದ್ರಿಯಗಳ ಇದಕ್ಕೆ ಪ್ರಚೋದನೆ ಕೊಟ್ಕೊಂತ ಕೂತಿ ಅಂದ್ರೆ ಮನೋನಿಗ್ರಹ ಇಂದ್ರಿಯ ನಿಗ್ರಹ ಮಾಡ್ಕೊಳ್ಳಿಲ್ಲ ಅಂದ್ರೆ ನಿನ್ನಲ್ಲಿ ಐತಿ ಅನ್ನೋದು ನಿನಗೆ ಅನುಭವಕ್ಕೆ ಬರ್ಬೇಕಾರೆ ಹೆಂಗೆ? ಅದಕ್ಕೆ ಶಮೆ ದಮೆ ಅಂದಾರದು. ಮನೋನಿಗ್ರಹ ಇಂದ್ರಿಯ ನಿಗ್ರಹ ಮಾಡ್ಕೊ, ಅವಾಗ ನಿನ್ನಲ್ಲಿ ಐತಿ ನಿನಗೆ ಬೇಕಾದದ್ದು ಅನ್ನೋದು ಎಲ್ಲರಿಗೂ ಅದು ಅನುಭವ ಬರ್ತದೆ. ಆ ಕೆಲಸ ನಾವು ಮಾಡ್ಬೇಕಾಗಿತ್ತು. ನಿನ್ನೊಳೆಯುವುದು ಸತ್ಯಪದ, ಅದನ್ನು ಅನುಭವದಿಂದ ನೋಡು ಅಂತಾರೆ. ಇಂದ್ರಿಯಗಳಿಂದ ನೋಡಂತ ಹೇಳಿಲ್ಲ. ಅದನ್ನು ಕಣ್ಣಿನಿಂದ ನೋಡಂದಿಲ್ಲ. ಕಣ್ಣಿಗೆ ಏನು ಹತ್ತತಿ? ರೂಪ ಹತ್ತತಿ, ಸುಖ ಹತ್ತದಿಲ್ಲ ಅದಕ್ಕೆ. ಹೌದಿಲ್ಲ? ಕಿವಿಗೆ ಗಾಯನ ಹತ್ತತಿ, ಶಬ್ದಗಳು ಯಾಕ್ರಿ ಸುಖ ಹತ್ತದಿಲ್ಲ. ನಾಲಿಗೆಗೆ ಸಿಹಿ ಖಾರ ಉಪ್ಪು ರುಚಿ ಹತ್ತತಿ, ಸುಖ ಹತ್ತತಿ. ಕೈ ಆಡಿಸಿದ್ರೆ ಮೆತ್ತಗೆ ಬಿರುಸೋತತಿ, ಸುಖ ಹತ್ತದ. ವಾಸನೆಗೆ ಸುವಾಸನೆ ಕುವಾಸನೆ ಹತ್ತತಿ, ಸುಖ ಹತ್ತದಿಲ್ಲ. ಯಾವ ಇಂದ್ರಿಯಗಳಿಗೂ ಅದು ಗೋಚರ ಆಗುತ್ತೆ. ಅವಾಂಗ್ ಮನಸ್ಸಿಗೆ ಅಗೋಚರ. ಅದು ವಾಂಗ್ ಮನಸ್ಸಿಗೆ ಅಗೋಚರವಾದದ್ದು. ವಾಣಿಗೆ ಮನಸ್ಸಿಗೆ ಅದು ಗೋಚರ ಆಗೋದಲ್ಲ ಅದು ಸುಖ. ನೀವು ಒದರಾಡಿರು ಕೇಳಿ ಹತ್ತೋದಿಲ್ಲ ನಿನಗದು. ಏನು ಮಾಡಿದ್ರು ಎಲ್ಲ ಕೈ ಬಿಟ್ಟಾಗ ಅನುಭವದಿಂದ ನೋಡ್ಕೋ. ಇಂದ್ರಿಯಗಳ ವ್ಯಾಪಾರ ಮನುಷ್ಯನೇ ವ್ಯಾಪಾರ ಬಂದಾದಾಗ ದಿನನಿತ್ಯ ನಾವು ನಿದ್ರೆ ಅನುಭವ
ಯಾವ ಇಂದ್ರಿಯಗಳಿಂದ ಕಂಡೆ ಅಂದ್ರೆ ಅದನ್ನ ಕಣ್ಣು ಕಿಸದು ನೋಡಿದ್ದೇನೆ, ಕೈಯಾಡಿಸಿ ನೋಡಿದ್ವು, ಲೆಕ್ಕಿ ನೋಡಿದ್ವು, ಮುಟ್ಟಿ ನೋಡಿದ್ವು, ಮೂಸಿ ನೋಡಿದ್ವು. ನಿದ್ರೆ ಅನುಭವ ಮಾಡಕ್ಕೆ ಯಾವ ಇಂದ್ರಿಯಗಳು ಬಳಸಿದೆ ಅಲ್ಲಿ? ಎಲ್ಲ ಇಂದ್ರಿಯಗಳೆಲ್ಲ ಅಡಿಗ್ಯಾವಲ್ಲಿ ನಿದ್ಯಾಗ. ಆರಾಮಿದ್ನಿ ಅಂತ ಹೇಳ್ತಿ, ಹೆಂಗೆ ಗೊತ್ತಾತ್ಪ ನಿನಗದು? ಅನುಭವದಿಂದ ಹೋದಿಲ್ಲ. ಅದಕ್ಕೆ ಅನುಭವದ ಮುಖ್ಯದ, ಅನುಭವದ ವಿಷಯ ಇದು. ಎಲ್ಲರಿಗೂ ಅನುಭವ ಬರುವಂಥ ವಿಷಯ ಇದು. ಅನುಭವಿಸಿನ ನಾವು ಖಾತ್ರಿ ಮಾಡ್ಕೋಬೇಕು. ನಾವು ಹೊರಗೆ ನೋಡಕ್ಕೆ ಹೊಂಟೇವೆ, ಅದನ್ನು ಇಂದ್ರಿಯಗಳಿಗೆ ಗೋಚರ ಆಕೈತೆ ಅಂತ ಕಾಣಬೇಕಂತ. ಅದು ಇಂದ್ರಿಯಗಳಿಗೆ ಕಾಣೋದು ಯಾವುದೋ ಅದು ಮಾಯಾ ತೋರಿಕೆ, ದರ್ಶನ ಆಗ್ಬೇಕಂತ. ಇಂದ್ರಿಯ ಕಣ್ಣಿಗೆ ಕಾಣಿಸೋದು ಅದು ಮಾಯಾ. ಅದು ಕಣ್ಣಿಗೆ ಕಾಣಿಸೋದು, ಮನಸ್ಸಿಗೆ ವಾಸ ಆಗೋದು, ಕಾಲಾಂತರದಲ್ಲಿ ನಾಶ ಆಗೋದು. ಅದು ದೇವ ದರ್ಶನ ಅಲ್ಲ. ನಾಮರೂಪಗಳ ದರ್ಶನ ಆಕೈತಿ ಹೊರತು ಅದು ದೇವ ದರ್ಶನ ಆಗೋದಿಲ್ಲ. ನೀ ಆ ದೇವ್ರದ ಭೇಟಿ ಆತ್ಪ ನಮಗಂತ. ಭಾಳ ದರ್ಶನ ಚಲೋ ಆತ್ರಿ, ಮಂದಿ ಗದ್ದಲ ಇದ್ದಿದ್ದಿಲ್ಲ ನಮಗಂತ. ಹೌದಿಲ್ಲ? ಪಾಳೆ ಹಚ್ತಾರಲ್ಲ, ಯಾಕ್ರಿ? ದೇವ್ರ ದರ್ಶನ ಮಾಡ್ಕೊಂಡೆ ನಾಮರೂಪಗಳ ದರ್ಶನ ಆಯ್ತು, ನೀನು ಜಡದ ದರ್ಶನ ಆತ. ದೇವರು ಎಂದೂ ಅದು ದರ್ಶನ ಕೊಡೋದಿಲ್ಲ, ಪ್ರತ್ಯಕ್ಷ ಆಗೋದು ದೇವರಲ್ಲ. ನಾಮರೂಪಗಳ ದರ್ಶನ ಜಡದ ದರ್ಶನ ಆಕೈತಿ. ದೇವ್ರ ದರ್ಶನ ಆತಂತ ಬಂದ್ಬಿಡ್ತಾನೆ. ವಿಶೇಷ ರೊಕ್ಕ ಹೆಚ್ಚಿಗೆ ಕೊಟ್ಟಿವಿ, ನಮಗೆ ಸ್ಪೆಷಲ್ ದರ್ಶನ ಸಿಗ್ತೇವೆ. ಹೌದಿಲ್ಲ? ಏನ್ ಮಾಡೋಮ್ಮ, ಅದನ್ನ ದರ್ಶನ ಮಾಡ್ಕೊಂಡು ಸಾಂಗ್ ಹೋಗ್ತೈತೆ ನೀನು. ದೇವ ದರ್ಶನ ಆಗ್ಬೇಕಾತಂದ್ರೆ ನಮ್ಮ ಅಂತಃಕರಣ ಪರಿಶುದ್ಧಿ ಆಗ್ಬೇಕು. ಜಡಭಾವನೆಲ್ಲ ಕೈ ಬಿಡ್ಬೇಕಾಗತ್ತೆ. ಎಲ್ಲ ವಾಸನೆಗಳನ್ನ ನಾಶ ಮಾಡ್ಕೊಂಡಾಗ ನಿನಗೆ ದೇವ ದರ್ಶನ ಆಗ್ತೈತಿ. ಅದನ್ನು ನಾವು ಮಾಡಬೇಕಾಗೈತಿ. ಮಹಾತ್ಮರಾದವರೆಲ್ಲ ಅಂತಃಕರಣ ಪರಿಶುದ್ಧಿ ಮಾಡ್ಕೊಂಡು ಎಲ್ಲ ವಾಸನೆಗಳನ್ನು ಪೂರ್ಣ ಸ್ವಲ್ಪ ಉಳಿದಂತೆ ನಾಶ ಮಾಡಿಕೊಂಡು ಅಂತಃಕರಣ ಪರಿಪಕ್ವ ಮಾಡಿಕೊಂಡಾಗ ಅವ್ರಿಗೆ ಅದರ ಅನುಭವ ಮಾಡ್ಕೊಳಕ್ಕಾಗ್ತದೆ. ಇಲ್ಲ, ಸಾಧ್ಯನೇ ಇಲ್ಲ. ಸಾಮಾನ್ಯ ಜನರಿಗೆ ಎಲ್ಲಿ ಆಗ್ಬೇಕಿತ್ತು? ಜಡಭಾವದಾಗ ಇದ್ಕೊಂಡು ಅವಾಗ ದೇವದರ್ಶನ ಎಲ್ಲಿ ಆಗ್ಬೇಕು? ಅದಕ್ಕೆ ಜಡಭಾವ ನೀಗು, ನಿನ್ನಿಂದ ಅರಿವಿಸ್ಕೊಳ್ಳೋದು ಯಾವುದೂ ನೀನಲ್ಲ ಅಂತ ತಿಳಿದು ಅದನ್ನು ಕೈ ಬಿಡು. ಸನ್ನುತಿ ತನಗೆ ಸಂಪನ್ನವಾದ ಅರಿವಿದು ನನ್ನಿ ಎಂದು ನಂಬೆಲೆ ಯೋಗಿ, ನಿನ್ನ ಮುನ್ನಿನ ಜಡಭಾವಂ ನೀಗು. ಜಡಭಾವ ಬಿಡದನ್ನು ಅಂದಾಗ ನಿನಗಿದು ಅನುಭವ ಬರ್ತದೆ. ಮೊದಲಿಗೆ ಇಲ್ಲಿ ತನ್ನಗೆ ಆತ್ಮವಿಚಾರ ನಡೀತಿತ್ತು. ಬರ್ಬರ್ತ ಜಾತ್ರೆ ಶುರು ಮಾಡಿದ್ರು. ಎಲ್ಲಿದು? ನಾಗನೂರೊಳಗಿಂದ ಹೇಳಿದ ಮಾತಿದು. ಅವಾಗ ಬರ್ದದ್ದು, ನಾಗನೂರು ಮಠದಾಗ ಬರ್ದದ್ದು. ಅಲ್ಲಿ ತನ್ನಗ ವಿಚಾರ ನಡೀತಿತ್ತು. ಶಿವಾನಂದ ಅಜ್ಜವ್ರು ಇದ್ದಾಗ ಅಲ್ಲಿ ಈ ವಿಚಾರ ಅವಾಗನ ಸಮಾಧಿ ಹತ್ತಿತ್ತಂತ ಶಿವಾನಂದ ಅಜ್ಜವ್ರಾಗಲಿಲ್ಲ. ಅವು 3 ದಿನ ಉತ್ಥಾನ ಹಾಕಿದ್ದೀನಿ ಸಮಾಧಿ ಹೊಂದಿದ. ಇದ್ರಾಗ ಇಂಥ ಪಳಂಕರ ಮೇಳ ಜಾತ್ರೆ ಶುರು ಮಾಡಿದ್ರಂತ. ಅವಾಗನು ಎಲ್ಲ ಅವಾಗ ದೊಡ್ಡ ದೊಡ್ಡ ಜಾತ್ರೆ, ಇದು ನಾಟಕ, ಮಣಿಗಾರ ಅಂಗಡಿ ಅವಾಗನ ದೊಡ್ಡ ಪ್ರಮಾಣದಾಗ ಆತೈತ್ರದ. ಅವಾಗ ನಾವು ಸಣ್ಣಾರಿದ್ದೀವಿ ಅಂದ್ರೆ ಅಜ್ಜವ್ರು ನಾಟಕ ಟಿಕೆಟ್ ಕೊಡಾಕ ನಾನು ಹಚ್ಚಿದ್ರಂದ್ರೆ ಅಜ್ಜವ್ರು ಟಿಕೆಟ್ ಕೊಡಾಕ ಇವ್ರನ್ನ ಮ್ಯಾಗ ಕುಂಡಿಸಿ ಟಿಕೆಟ್ ಕೊಟ್ಟೇನ ಅಂದ್ರೆ ನಾಟಕ ಜಾತ್ರೆಯಾಗ. ನಾವು ಸಣ್ಣವ್ರಿದ್ದಾಗ ಇವರದು ಗುಳಪ್ಪದಾಗ ಕರ್ಕೊಂಡು ಹೋಗಿ ಅವ್ರಿಗೆ ಏನು ಬೇಕು ತಗೋ ಅಂತಿದ್ರು ಅಂತ. ನಾವು ನಮ್ಗೆ ಅದಕ್ಕೆ ಬೇಕಾಗೈತೆ ಅದನ್ನ ಏನೋ ಇದನ್ನ ನೋಡ್ತಿದ್ದಿಲ್ಲ ಅವ್ರು ಅಂತವ್ರು. ಮಣಿಗ್ಯಾರ ಅಂಗಡಿಗೆ ಅದು ಅಡ್ಡಾಡ್ಸ್ಕೊಂಡು ಬರ್ತಿದ್ರು ಅಂತವ್ರು. ನಾಗನೂರೊಳಗೆ ದೊಡ್ಡ ಪ್ರಮಾಣ ಅವ್ರು ಇದ್ದಾಗ ಅವಾಗ ದೊಡ್ಡ ವೈಭವ ಆಗೈತೆ ಅದು. ಅವಾಗಿಂದ್ರೆ ಜಾತ್ರೆ ಶುರು ಮಾಡಿಬಿಟ್ರು. ಅನ್ನಗ ನಡೀತಿತ್ತು ಈ ವಿಚಾರವಾಗ. ಇದೇ ತಿಳ್ಕೊರಿ ಅಂತ ಹೇಳಿರು. ಇವು ಲಕ್ಷ ಪರಕ್ಕಿದ್ದಾಗ ಅವರು ಈ ಕಡೆ ಲಕ್ಷ ಇಲ್ರಿ, ಸಮಾಜ 3 ದಿನ ಉತ್ಥಾನ ಹಾಕಿದ್ದಿಲ್ಲ ಅಂತ ಗದ್ದಲ್ದಾಗ ಇವರು ಚಾಲು ಮಾಡಿಬಿಟ್ರು ಅಂತ ಗದ್ದಲ. ನಾವು ಸಣ್ಣವ್ರು ಇದ್ದೀವಿ ಹೇಳಿರಿ ಇವ್ರಿಗೆ ಇರ್ತದೆ, ನಾನು ಸುಮ್ಮನೆ ಇರ್ತಿದ್ವಿ ನೋಡ್ಕೊತ ಇದ್ದೀವಿ ಅಂದ್ರೆ ಅಜ್ಜ. ಅವಾಗ ಸಣ್ಣ ಹುಡುಗರು ಹೇಳಿರಿ ಅಂತ ಐತಿತ್ರಿ. ಅವಾಗ ಏನು ಹೇಳಿರು, ಏನು ಸಣ್ಣ ಹುಡುಗ ಅಂತಿದ್ರು. ಅದಿಲ್ಲ ಅವಾಗ ಅದನ್ನು ಪರಿಣಾಮ ಆಗೋದಿಲ್ಲ. ಯಾಕ್ರಿ? ಸಣ್ಣ ಮಕ್ಕಳು ಹೇಳಿದ್ದನ್ನು ಎಲ್ಲಿ ನಾಟ್ಬೇಕ? ಎಲ್ಲಂಗುಡಿ ಕರ್ಕೊಂಡು ಹೋಗ್ಯಾರ ನಾನು ಅಂದ್ರೆ ಅಜ್ಜ. ಚಕಡ್ಯಾಗ ಕೊಲಾರಿ ಕಟ್ಕೊಂಡು ಎಲ್ಲಂಗುಡಿಗೆ ಹೋಗಿ ಅಡಿಗೆ ಮಾಡಕ್ಕೆ ಉಪ್ಪು ಕಡಿಮೆ ಆಗ್ಬಿಲ್ಲ ತಂದು ಕೊಡ್ತೇವೆ, ಪೋಳ್ಯಾಗಿಂದ ತುಂಬ್ಕೊಂಬಂದು ಕೊಟ್ಟಿದ್ದೀವಿ ಅಂದ್ರೆ ಅಜ್ಜ. ಏನು ಹೊಕ್ಕಿದ್ದು ಎಲ್ಲಂಗುಡಿಗೆ ಚಕಡಿ 400ರಿಂದ ಚಕಡಿ ಹುಡ್ಕೊಂಡು ಎದ್ದು ಬಿಡವ್ರಂತ. ಅವಾಗ ನಡಿ ಹೋಗೋಣ ಅನ್ನೋರಂತೆ. ಸಣ್ಣ ಹುಡುಗರಿದ್ದಾಗ ಅವ್ನ ಕರ್ಕೊಂಡು ಹೋಗ್ಯಾರ. ಅವಾಗ
ಅದಕ್ಕೆ ತನ್ನಗೆ ವಿಚಾರ ನಡೀತಿತ್ತಿಲ್ಲೇ ಬರ್ಬರ್ತಾ ಜಾತ್ರೆ ಶುರು ಮಾಡಿದರು. ಪಾರಮಾರ್ಥದೊಳಗೆ ಬುದ್ಧಿ ಪ್ರವೇಶ ಆಗ್ಬೇಕಾದ್ರೆ ಅತಿ ಅದು ಹಿಂದಿನ ಜನ್ಮದ ಪುಣ್ಯನೂ ಬೇಕು ಅದಕ್ಕೆ. ಏನು ಪುಣ್ಯ ಇಲ್ಲದವ್ರಿಗೆ ಎಂತೂ ದೊರಕೊಳ್ಳೋದು ಅಂತ ಹೇಳ್ಯಾರ. ಪುಣ್ಯದ ಬಂಡವಾಳ ಬೇಕು ಇದಕ್ಕೆ. ಎಲ್ಲರಿಗೆ ಹತ್ತೋದಿಲ್ಲ ಇದು. ನಾವು ಕೇಳ್ತೇವೆ, ನಾವು ಹೇಳ್ತೇವೆ ಅಂದ್ರೆ ಹತ್ತೋದನ ಇಲ್ಲ. ಎಷ್ಟೋ ಜನ್ಮದ ಪುಣ್ಯ ಒದಗಿ ಬಂದಾಗ ಇದ್ರ ಕಡೆ ಒಲವಾಕೈತಿ ನಾವು. ಈ ಜಗತ್ತಿನಾಗ ಇಷ್ಟೆಲ್ಲ ಜನ ಅದರ ಯಾಕೆ ಇದ್ರ ಕಡೆ ಲಕ್ಷ್ಯ ಹಾಕೋದಿಲ್ಲ ಅಂತ ಪ್ರಶ್ನೆ ಮಾಡ್ತಾಳೆ ಅಜ್ಞವಲ್ಕರನ್ನ ಮೈತ್ರಾದೇವಿ. ಅದಕ್ಕೆ ಅವ್ರು ಹೇಳ್ಯಾರ, ಪುಣ್ಯವಿಲ್ಲದವರಿಗೆ ಅಂತೂ ದೊರಕೊಳ್ಳೋದು ಮೈತ್ರ. ಮತಿ ಉಂಟೆ ಜಡರಿಗೆ ಅದ್ವೈತವನ್ನು ಅರಿಯಲಿ. ಅಂಥ ಪುಣ್ಯದ ಹೊಳ್ಯಾಕ ಪುಣ್ಯ ಬೇಕು. ಬಹಳ ಪುಣ್ಯವಂತ ಅದೀನಿ ಅಂತೇಳಿ. ಇನ್ನೊಬ್ಬರು ಹೆಂಡ್ರಿ ಇದ್ರ ಕತ್ಯಾಯನಿ ಅದ್ರ ಕಡೆ ಆಕೆಗೆ ಲಕ್ಷ್ಯ ಇಲ್ಲ. ಬರೀ ಬಾಳ್ಯಾಕ ಬಡ್ಕೋದದು. ಇನ್ನೀಕಿ ಬಾಳೆ ಸಂಬಂಧ ಲಗ್ನ ಮಾಡ್ಕೊಂಡಿಲ್ಲ. ಈ ಅಜ್ಞಾನವನ್ನು ಕಳ್ಕೊಳ್ಳೋ ಸಂಬಂಧ ಜ್ಞಾನ ಪ್ರಾಪ್ತಿಗಾಗಿ ಅವ್ರನ್ನ ಮಾಡ್ಕೊಂಡ. ನೀವು ಎದಕ್ಕೆ ಇವನು ತೊಡೆಯಾಕತ್ತೀರಿ ಅಂತ ಪ್ರಶ್ನೆ ಮಾಡ್ಯಾಳ. ಇದರಿಂದ ಸಮಾಧಾನ ಶಾಂತಿ ಸಿಗುವುದಿಲ್ಲ ಮೈತ್ರ. ಅದಕ್ಕೆ ವಿದ್ವತ್ ಸನ್ಯಾಸವನ್ನು ಸ್ವೀಕಾರ ಮಾಡಿದಾಗ ಇವನ್ನೆಲ್ಲ ಹಂಚ್ಕೊಂಡ್ಬಿಡ್ರಿ, ನೀವು ಅಷ್ಟು ತಗೋರಿ ಅವರು. ಅವಾಗ ರಾಜ ಮಹಾರಾಜರವರ ವಿದ್ವತ್ತಕ್ಕೆ ಅದೆಲ್ಲ ಸಾಕಷ್ಟವಾಗಿ ಬಂಗಾರದ ಇವನ್ನೆಲ್ಲ ಆಕಳುಗಳು ದಾನ ಮಾಡ್ತಿದ್ದಾನೆ. ಕೂಡಾನ್ಸೋದು ಬಂಗಾರದ ಕೂಡಾನ್ಸ ಹಾಕಿ ಅದೆಲ್ಲ ಬಂಗಾರ ಸಂಪತ್ತು ಎಲ್ಲ ಸಾಕಷ್ಟಿತ್ತು. ನೀ ಎಷ್ಟು ಹಂಚ್ಕೊಂಡು ನೀ ಎಷ್ಟು ತಗೋರು ಅಂದ್ರೆ ಇವನ್ನೆಲ್ಲ ಯಾಕೆ ಬಿಟ್ಟು ಹೊಂಟ್ರಿ ಅಂತ ಕೇಳಿದೆ. ಇದರಿಂದ ಅಮೃತತ್ವ ದುಃಖರಹಿತ ಆಗಿರ್ಲಿಕ್ಕೆ ಬರೋದಿಲ್ಲ ಮತ್ತು ದುಃಖ ಕೊಡ್ತೈತಿ. ಅದಕ್ಕೆ ಇದನ್ನು ತ್ಯಾಗ ಮಾಡಿದಾಗ ಅಮೃತತ್ವ ಸಿದ್ಧಿಸ್ತದೆ ಮೈತ್ರ. ಅದಕ್ಕೆ ವಿದ್ವತ್ ಸನ್ಯಾಸವನ್ನು ಸ್ವೀಕಾರ ಮಾಡೋ ಸಂಬಂಧ ಇವನ್ನೆಲ್ಲ ಬಿಡಬೇಕು. ಮತ್ತು ನನಗೆ ಅದಕ್ಕೆ ಬೇಕಾಗೈತಿ ಇದ್ರಾಗ ಸಿಗಲಿಲ್ಲ ಅಂದರೆ ನಮಗೂ ಅದನ್ನು ಮಾಡಿಕೊಡ್ರಿ. ನಮಗೂ ದುಃಖದಿಂದ ಬಿಡುಗಡೆ ಆಗೋದನ್ನು ತೋರಿಸಿರಲ್ಲ. ನನಗೂ ನೀವೇನು ಹೊಂದಾಕೈತೀರಿ ನಮಗೂ ಅದನ್ನು ತಿಳಿಸ್ಕೊಡ್ರಿ ಅಂತ ಬೇಡ್ಕೊಂಡಾಳ. ನೀವು ಏನು ಹೊಂದ್ಬೇಕಂತೀರಿ ಅವನ್ನೆಲ್ಲ ನನಗೂ ತಿಳಿಸ್ಕೊಡ್ರಿ. ನನಗೇನು ಗೊತ್ತಿಲ್ಲ. ನೀವೇನೇನು ಪಡಿಬೇಕಂತೀರಿ ಅಲ್ಲ ನನಗೂ ಅದನ್ನು ಮಾಡಿಕೊಡ್ರಿ. ನಮಗೆ ಇದನ್ನು ಕೊಟ್ಟರೆ ಈ ಸುಖ ಇಲ್ಲದನ್ನು ಕೊಟ್ಟು ನಾ ಏನು ಮಾಡಲಿ ಅದನ್ನು ತೊಗೊಂಡು. ಸುಖ ಕೊಡೋದಿಲ್ಲ ಅಂತ ಇದನ್ನು ತ್ಯಾಗ ಮಾಡಾಕತ್ತೀರಿ. ನಾವು ತೊಗೊಂಡು ಏನು ಮಾಡೋದು? ನಮಗೆ ಕೊಡ್ತೈತಿನ ಇದು? ಕೊಡೋದಿಲ್ಲ. ನ ಧನೇನ ನ ಪ್ರಜೆಯ ನ ಬಹುಸ್ತತ್ವೇನ ತ್ಯಾಗೇನ ಏಕೇನ ಅಮೃತತ್ವ ಮಾನುಷವು. ಅಮೃತ ಅಂದ್ರೆ ಕುಡಿಯೋ ರಸ ಅಲ್ಲದು, ಕೆಡಲಾರ್ದಂಥದ್ದು. ಅಮೃತ ಅಂದ್ರೆ ನಾಶ, ಅಮೃತ ಅಂದ್ರೆ ನಾಶವಾಗಲಿ ಇದ್ದಂಥ ಸ್ಥಿತಿ. ಅದನ್ನು ಹೊಂದುವಂತ ಮಾಡಬೇಕಾದ್ರೆ ನಾವು ಇದನ್ನು ನಾಶ ಆಗೋದನ್ನೆಲ್ಲ ಕೈ ಬಿಡಬೇಕಾಗ್ತದೆ. ಅದಕ್ಕೆ ಮೈತ್ರ ಇದನ್ನು ಕೈ ಬಿಡೋದು ನನಗೂ ಅದನ್ನು ತಿಳಿಸಿಕೊಡುವಂತ ಆಕೆ ಬೇಡಿಕೊಂಡಾಳ ಭಾಳ. ಅಂಥದ್ರ ಸಂಬಂಧ ನಾವು ನಿನ್ನ ಲಗ್ನ ಮಾಡ್ಕೊಂಡೇವಿ. ಇದ್ರ ಸಂಬಂಧ ನಮಗೆ ಬ್ಯಾಡ, ಇದು ಜಗತ್ತಿನ ನನಗೇನೂ ಬೇಡ. ಎಳ್ಳಷ್ಟು ದುಃಖ ಇಲ್ಲದಂಥ ಸ್ಥಿತಿ ನನಗೂ ಅನುಭವ ಬರುವಂಗೆ ಮಾಡಿಕೊಡ್ರಿ. ಒಂದು ದುಃಖದೊಳು ತಾನೊಂದದೆ ಸಂಪೂರ್ಣ ಆನಂದಮಯವಾಗಿ ಸಂತತವಾಗಿ ಇರ್ಪ. ಯಾವಾಗಲೂ ಇರ್ಬೇಕು. ನಮಗೆ ಒಳ್ಳೆಯಷ್ಟು ದುಃಖ ಪುನಃ ಬಂದಿರಬಾರ್ದು ನಮಗೆ. ಸಂಪೂರ್ಣ ಆನಂದಮಯವಾಗಿ ಇರ್ಬೇಕು ನಾವು. ಅಂಥ ಸ್ಥಿತಿಯನ್ನು ನನಗೆ ಅನುಭವ ತಂದು ಕೊಡುವಂತ. ಶರಣು ಮುನಿಪತಿ ನಿನ್ನ ಚರಣ ಪಂಕುರಕ್ಕೆ ಶರಣೆಂಬುದಲ್ಲದೆ ಬೆರೆತಿನ್ನೇನು ಪರಕಿಸಲರಿಯೇ. ನನಗೇನೂ ವಿಚಾರ ಮಾಡೋ ಸಾಮರ್ಥ್ಯ ನನಗೆ ಗೊತ್ತಿಲ್ಲ. ಎನಿತು ತತ್ವಾರ್ಥವು ಬೋಧಿಸ ಬೇಹುದು ಅನಿತೆಲ್ಲವನು ಸವಿಸ್ತಾರವಾಗಿ ಎನಿತು ಸಂದಿಗಮಿಲ್ಲದಂತೆ ಅಲಸದೆ ಪೇಳು ಮುನಿಮುಖ್ಯ ಇಳಿಯುವಂತೆ ಕೃಪೆ ಮಾಡಿ ಅಂತ ಬೇಡ್ಕೊಂಡಾಳ. ದಯವಿಟ್ಟು ನನಗದನ್ನು ತಿಳಿಸಿಕೊಡು ಅಂದಾಗ ಅವರ ಧನ್ಯ ಮೈತ್ರ. ನೀ ಇಂಥ ಒಲವು ಐತೆ ಅಂತ ನಿನಗೆ ತಿಳಿಸಿಕೊಡ್ತೇನೆ. ಕೇಳಿದನ ನಿನಗೆ ಇಂಥವ್ರು ಬೇಕಾಗ್ಯಾರ ನನಗಂತ ಒಲುವಿನಿಂದ ಕೇಳ್ಬೇಕನ್ನೋರು. ಅಂಥ ಶಿಷ್ಯರು ಬೇಕು. ಯಾರದೇವೆ ನಾವು ಬಾಳೆದ್ದ ಕೇಳ್ತೇವೆ, ಬಿಡು ಬಿಡು ಬುರ್ಸೋತ್ಲೆ ನನಗೆ ಮಕ್ಕಳು ಹಿಂಗೆ ಮಾಡಕ್ಕೆ ಕಾಡಾಕತ್ತಾವ್ರಿ, ಹೌದಿಲ್ಲ, ನನಗೆ ಆ ಬ್ಯಾನ್ ಆಗೈತಿ ಈ ಬ್ಯಾನ್ ಆಗೈತಿ ಇದನ್ನೇ ಹೇಳೋರು ಹೊರತು ನಮ್ಮ ಮನಿತಾನ ಸರಿಯಾಗಿ ನಡೆಯುವಲ್ರಿ, ಒಂದಕ್ಕೊಂದು ತಾಳಿಲ್ಲ, ಇವಾಗತ್ತಾವು ಎಲ್ಲ ಹಿಂಗೆ ಕರ್ಮ ಕಣಸಾರವಾಗಿ ನಡೀತಿರ್ತೈತೆ. ಅದನ್ನು ತಿದ್ದಾಕ್ ಬರೋದಿಲ್ಲ. ನಾವು ಮಾಡಿದ ಕರ್ಮಕ್ಕನುಸಾರವಾಗಿ ಏನು ಅನುಭವಿಸೋದು ನಾವು ಅನುಭವಿಸಬೇಕು. ಬರಲುಳ್ಳ ದುಃಖವನ್ನು ಅನುಭವಿಸದೆ ಬೇರೆ ಪರಿಹಾರವೂ ಅದಕ್ಕಿಲ್ಲ. ಇದನ್ನು ಈ ತಿಳುವಳಿಕೆ ಮಾಡಿಕೊಂಡಾಗ ನಿನಗೇನು ಬಾಧೆ ಇಲ್ಲ ಅನ್ನೋ ತಿಳ್ಕೊಳಕ್ಕೆ ಬರ್ತೈತೆ. ನನಗೂ ಇದಕ್ಕೂ ಏನು ಸಂಬಂಧ ಇಲ್ಲ. ಅದಕ್ಕೆ ಈ ಜ್ಞಾನವನ್ನು ಮಾಡ್ಕೋ. ಈ ಶರೀರ ಇದ್ದಾಗ ಈ ಕೆಲಸ ಮಾಡ್ಕೋ. ಅದು ಪ್ರಾರಂಭ ಪ್ರಕಾರ ಏನಾಗೋದಿರ್ತೈತಿ, ಒಮ್ಮೆ ಅನುಕೂಲರಾಗ್ಬೋದು, ಪ್ರತಿಕೂಲರಾಗ್ಬೋದು. ಬಾಳೆ ಯಾವಾಗಲೂ ಅನುಕೂಲ ಇರ್ತೈತೆ ಬಾಳೆ ಅದ
ಅನುಕೂಲ ಪ್ರತಿಕೂಲ ಇದ್ದದಕ್ಕೆ ಬಾಳೆ ಅಂತಾರೋ ಏನೋ, ಯಾವಾಗಲೂ ಅನುಕೂಲ ಇದ್ದದಕ್ಕೆ ಬಾಳೆ ಅಂತಾರೋ? ಇವೊಂದು ಈಟು ನೆಟ್ಟಗೆ ನದಿತ್ತು ಅಂದ್ರೆ ಮತ್ತೆ ಏನಾದ್ರು ಡೊಂಕ್ ಆಗಿಬಿಡ್ತದೆ, ಸೊಟ್ಟಾಗಿಬಿಡ್ತೈತಿ. ಎದ್ದೋ ಚಂದ ನಡೆದಿತ್ರಿ, ಏನು ಆತು ಏನು, ಯಾರು ಕಣ್ಣು ಬಿತ್ತೋ ಏನು, ಇನ್ನೇನಾರ ಕಲ್ಪಿಸ್ಕೊಂಡ್ವಿ. ನಾವು ಮಾಡಿದ ಕರ್ಮ ಒಂದ ನಮೂನೆ ಇಲ್ಲ ಅದ, ಅದಕ್ಕೆ ಭಿನ್ನ ಭಿನ್ನ ನಮೂನೆ ಆಗ್ತಿರ್ತದೆ ಫಲಗಳು. ಒಂದ ನಮೂನೆ ಕರ್ಮ ಮಾಡಿಲ್ಲ ಅದ ನಾನು, ಕರ್ಮದ ಫಲ ಅದು ಒಂದೇ ಭಿನ್ನ ಭಿನ್ನ ನಮೂನೆ ಇರ್ತೈತೆ. ಎಂಥ ಕರ್ಮ ಮಾಡ್ತೀವಿ ಎಂಥ ಫಲ ಇವತ್ತಿನ ನಾಳೆ ಇರುವುದಿಲ್ಲ. ಮತ್ತೆ ನಿನ್ನೆ ಹಂಗೆ ಇಲ್ಲಿ ಬಿಡ್ರಿ, ಇವತ್ತೊಂದು ನಮೂನೆ ಭಾಳ ತ್ರಾಸದ ಮತ್ತೆ ಇನ್ನೊಂದು ಮತ್ತೆ ಬದಲಾವಣೆ ಆಗ್ತೈತಿ. ಹಂಗೊಮ್ಮೆ ಹಿಂಗೊಮ್ಮೆ ಹಾಕೊಂತ ಹೋಗೋದು, ಅದು ಕರ್ಮಕ್ಕನುಸಾರವಾಗಿ ನಡೀತಿರ್ತದೆ. ಶರೀರ ಚರಿತಾರ್ಥ ವ್ಯವಹಾರ ಒಮ್ಮೆ ಅನುಕೂಲ ಆಯ್ತು, ಪ್ರತಿಕೂಲ ಆಕೈತಿ ಒಮ್ಮೆ. ಆದ್ರೆ ನಿನ್ನ ಇರು ಏನೈತಿಲ್ಲ ಅದ್ರ ಕಡೆ ಲೆಕ್ಕ ಕೊಟ್ಟೆ ಅಂದ್ರೆ ಅನುಕೂಲ ಆದರೂ ಸುಖ ಇಲ್ಲ, ಪ್ರತಿಕೂಲ ಆದರೂ ಸುಖ ಇಲ್ಲ ಅನ್ನೋದು ನಿನ್ಗೆ ಗಟ್ಟಿ. ಈ ಜಗತ್ತಿನ ಬೇಕಾದಷ್ಟು ಭೋಗ ವಸ್ತುಗಳ ಅನುಕೂಲ ಅದಾವ ಅಂದ್ರೂ ಅದ್ರಾಗ ಸುಖ ಇಲ್ಲ. ಪ್ರತಿಕೂಲ ಆದರೂ ಅದು ಹೋಗ್ಲಿ ಬಿಡ, ಅದೊಂದು ಚಲೋನ ಅದೇನ ಆರಾಮದೇವನು, ಅದನ್ನ ಇಚ್ಛಾ ಮಾಡಕ್ಕೆ ಹೋಗುದಿಲ್ಲ. ಏನು ಅನುಕೂಲ ಪ್ರತಿಕೂಲಗಳು ಈ ಜಡಕ್ಕನ ಸಂಬಂಧದ ಹೊರತು ಆತ್ಮನೇ ನಿನಗೆ ಏನು ಸಂಬಂಧನೇ ಇಲ್ಲ. ಏನು ನಿನ್ನ ಕಡೆ ಲಕ್ ಕೊಟ್ಟೆ ಅಂದ್ರೆ ನೀ ಆರಾಮಿರ್ತೀನಿ, ಇತ್ತು ಊರ್ಕಿ ಕಡೆ ಲಕ್ ಕೊಟ್ಟೆ ಅಂದ್ರೆ ಆರಾಮ್ ಕಳ್ಕೋತೀನಿ. ಇಷ್ಟೆಲ್ಲ ಜಾತ್ರೆ ಮಾಡ್ತೇವೆ ಅಂತೀರಲ್ಲ ಮಹಾತ್ಮನ ಹೆಸರಿನ ಮ್ಯಾಗ, ಪಂಚಕ್ಲೇಶಗಳ ಪೈಕಿ ಯಾವ ಕ್ಲೇಶ ಯಾವ ಪ್ರಮಾಣದಿಂದ ಕಡಿಮೆಗೆ ಹೋಗ್ರಿ? ಪಂಚಕ್ಲೇಶಗಳಂದ್ರೆ ಇವ ದುಃಖ, ಅವಿದ್ಯೆ, ಅಸ್ಮಿತೆ, ರಾಗ, ದ್ವೇಷ, ಅಭಿನಿವೇಶ ಅಂತ 5 ಪಂಚಕ್ಲೇಶಗಳು. ಅವು ದುಃಖನ ಕೊಟ್ಟವು ನಮಗೆ, ಯಾರಿಗೆ ಸುಖ ಕೊಟ್ಟವು? ಕಡಿಮೆಗೆ ಅವ ನಾವು ಪಂಚಕ್ಲೇಶಾದಿಗಳ ಪೈಕಿ ಜಾತ್ರೆ ಮಾಡೋದ್ರಿಂದ ಕಡಿಮೆ ಅಂತ ಮಂದಿ ಕೂಡಿಸೋದ್ರಿಂದ, ಇಂದ್ರಿಯಗಳ ಮಜಾ ಮಾಡೋದ್ರಿಂದ, ಹೌದಿಲ್ಲ? ತಿನ್ನಾಕ ಅಗದಿ ರುಚಿ ರುಚಿ ಆದದನ್ನು ಮಾಡಿ ಹೊಡೋದು ಜಾತ್ರೆ ಅನುಕೂಲ ಇದೆ. ಅಗದಿ ಮಸ್ತ್ ಮಾಡೋದು, ಕಣ್ಣಿನ ರೂಪ, ಗಾಯನ, ಹಾಡೋದು, ಬಾರಿಸೋದು, ಹೌದಿಲ್ಲ? ಡೊಳ್ಳಿನವ್ರು ಕರ್ಸೋದು, ಬಾರ್ಸವ್ರನ್ನ, ಬೇಂಡ್ಬಾಜದವ್ರನ್ನ ಎಲ್ಲ ಮಂದಿ ಕರ್ಸ್ಬೇಕಲ್ಲ, ಮತ್ತೆ ಮಜಾ ಮಾಡ್ಬೇಕು ನೋಡಿಲ್ಲ. ಅಂಥವನ್ನೆಲ್ಲ ಮಾಡ್ಕೋತ ಕೂತ ನಿನಗೆ ಅನುಭವ ಬರ್ತದೆ. ಕಡಿಮೆ ಆಕೈತೇನೆ ತಾಪ, ಕಡಿಮೆ ಆಕೈತಿ, ಪಂಚಕ್ಲೇಶಾದಿಗಳ ದುಃಖ ಕಡಿಮೆ ಆಕೈತೇನೆ? ಆಗುದಿಲ್ಲ. ಯಾಕೆ ಅವು ದುಃಖ ಆಗೈತೆ ನಮಗೆ ವಿಚಾರ ಮಾಡಿ. ಅಜ್ಞಾನದಿಂದ ಆಗೈತಿ. ಎದ್ರ ಬಗ್ಗೆ, ನಮ್ಮ ಬಗ್ಗೆ ನಮಗೆ ಗೊತ್ತಿಲ್ಲದಕ್ಕೆ ನಾವು ಅಲ್ಲದನ್ನು ನಾವು ಅಂತ ತಿಳ್ಕೊಂಡು ದುಃಖ ಪಡ್ಲಿಕ್ಕೆ ತಪ್ಪು ತಿಳುವಳಿಕೆ ಒಳಗೆ. ಅದಕ್ಕೆ ತಪ್ಪು ತಿಳುವಳಿಕೆಯನ್ನು ಕಳ್ಕೊಳ್ಳೋ ಸಂಬಂಧ ನಾವು ಸರಿಯಾದ ತಿಳುವಳಿಕೆ ಮಾಡ್ಕೊಳ್ಳೋದು, ಅದು ಒಂದೇ ದಾರಿ ಇದೆ. ಜ್ಞಾನ ಒಮ್ಮೆ ಹುಟ್ಟಿತೆ ಅಂದ್ರೆ ಸಾಯುವುದಿಲ್ಲ, ಅದು ಅಜ್ಞಾನ ಒಮ್ಮೆ ಸತ್ಯ ಅಂದ್ರೆ ಹುಟ್ಟುವುದಿಲ್ಲ. ಏನು ಅಜ್ಞಾನ ಸತ್ಯ ಅಂದ್ರೆ ಪುನಃ ಅದು ಹುಟ್ಟುವುದಿಲ್ಲ, ಜ್ಞಾನ ಹುಟ್ಟಿದೆ ಅಂದ್ರೆ ಅದು ಸಾಯುವುದಿಲ್ಲ. ಅದಕ್ಕೆ ಎಂದೆಂದೂ ಇದನ್ನು ಹುಟ್ಟದಂಗೆ ಅಂದ್ರೆ ಅಜ್ಞಾನವನ್ನು ಕಳ್ಕೊ, ನಿನ್ನ ಬಗ್ಗೆ ಇದ್ದ ಅಜ್ಞಾನವನ್ನು ಕಳ್ಕೊ. ನಿನ್ನ ಬಗ್ಗೆ ಇದ್ದ ಜ್ಞಾನ ನಿನಗಾತ ಅಂದ್ರೆ ಪುನಃ ಅಜ್ಞಾನ ಅನ್ನುವಂಥದ್ದು ನಿನಗೆ ಬರುವುದು. ಏನು ಅದಕ್ಕಾಗಿ ಜ್ಞಾನವನ್ನು ಪಡೆಯುವುದನ್ನು ಶ್ರೇಷ್ಠತ್ವ ಮನುಷ್ಯನ ಜನ್ಮಕ್ಕೆ ಬಂದ ಮೇಲೆ. ಏನು ಬರೀ ಕರ್ಮಗಳನ್ನು ಮಾಡಿ ಹುಟ್ಟು ಸಾವುಗಳಿಗೆ ಒಳಗಾಕೊಂಡು ಕುಂಡ್ರಾಕ, ಕೆಟ್ಟ ಕರ್ಮ ಚಲೋ ಕರ್ಮ ಮಾಡಿದಂದ್ರೆ ಅದ್ರ ತಕ್ಕಂಗ ಅದ್ರ ಫಲ ಉಣ್ಬೇಕಾಕೈತಿ. ಒಳಿತು ಕೆಡಕುಗಳನ್ನೇ ಮಾಡಿ ಕೊಳಕು ಭೋಗಗಳನ್ನೇ ಕುಳಿತು ನಿನ್ನ ನಿಜವ ನೋಡಿ ಜ್ಞಾನ ಮಾಡಿಕೋ ಮನುಜ, ಜ್ಞಾನ ಮಾಡಿಕೋ. ಯಾವ ಜ್ಞಾನ? ಆತ್ಮಜ್ಞಾನ, ನಿನ್ನ ಸ್ವರೂಪ ಜ್ಞಾನವನ್ನು ಮಾಡ್ಕೊಳ್ಳು. ಅದನ್ನ ಬಗ್ಗೆನ ಅನುಭವಗಳು ಎಚ್ಚರಿಕೆ ಕೊಟ್ಕೊಂತ ಬಂದರು. ಯಾರು ಇದನ್ನು ಎಚ್ಚರಗೊಳಿಸೋರು? ಯಾರು ಎಚ್ಚರಗೊಳಿಸಿದ್ರು? ಎಚ್ಚರಗೊಳ್ಳವ್ರು ಯಾರದು? ಎಚ್ಚರ ಆಗವ್ರು ಎಷ್ಟು ಮಂದಿ ಇದೇವ್ರು? ಮತ್ತು ಅಜ್ಞಾನದೊಳಗೆ ಬಿದ್ದು ಇದ ಕರೆ, ಇದ ಸುಖರೂಪ ಅಂತ ವಿವೇಕ ಇಲ್ಲದವ್ರಿಗೆ ಇನ್ನು ಬಾಳೆನ ಕರೆ, ಇವ ನನ್ನ ಹೊಲ ಮನಿ ಇವ ಕರೆ, ಇವಾಗ ಇದ್ರ ಬೆನ್ನು ಹತ್ತೇನು, ಇವನ್ನ ನೆಚ್ಕೊಂಡು ಕುಂಡಿರ್ತೇವೆ. ಪದ ಅಂತೀರಿ, ಮತ್ತೆ ಯಾರ ಹೊಲ ಯಾರ ಮನಿ ಸುಳ್ಳ ನೆಚ್ಚಿ ಕುಂತಿ ಅಲ್ಲೋ ಅಂತ ಪದ ಅಂತೀವಿ. ಹೌದಿಲ್ಲ? ಮತ್ತು ಅದರ ಬೆನ್ನು ಹತ್ತಿ ತಿರುಗ್ತಿಯಲ್ಲೋ ನೀನು. ಇವತ್ತೈದು ನಿಂದೈತಿ, ನಾಳೆ ಯಾರ್ದಾಕೈತಿ? ನಿನ್ನೆ ಯಾರ್ದೋ ಇತ್ತು, ಇವತ್ತು ನಿಂದಾಗೈತಿ, ಮತ್ತು ನಾಳೆ ಯಾರ್ದೋ ಆಕೈತಿ ಫಲ. ಹೌದಿಲ್ಲ? ಎಷ್ಟು ಗಳಿಸಿ ಇಟ್ಟಿಯಲ್ಲೋ ನೀನು. ಇನ್ನೊಬ್ರಿಗೆ ಕೊಡದಂಗೆ ತಿನ್ನಗ ನೀನು ತಿನ್ನದಂಗೆ ಗಳಿಸಿ ಇಟ್ಟಿಯಲ್ಲೋ.
ಹೌದಲ್ಲ? ನುಚ್ಚು ತಿಂದ ಪದ ಅಂತಾರಲ್ಲ, ನುಚ್ಚು ತಿಂದಿವ ಏನು ಪದ ಅನ್ನೋದಿಲ್ಲ ಒಂದು. ತಿಂದೆಲ್ಲ ನುಚ್ಚ ಮಾಡಿ ಅದನ್ನೆಲ್ಲ ಮಂದಿಗೆ ಇಟ್ಟು ಹೋದೆಲ್ಲ ಒಂದು. ಯಾವ್ದಾರ ಒಂದು ಸಕ್ಕರೆ ರೋಗ ಬಂತೆ ಅಂದ್ರೆ ಏನು ಮಾಡೋದಿನ್ನ, ಅದು ನುಚ್ಚ ತಿನ್ನೋದು. ಮತ್ತೊಂದು ಏನು ತಿನ್ನಕ್ಕೆ ಆಗಲಿಲ್ಲ ಅದಕ್ಕೆ. ಗಳಿಗೆ ಸಿಟ್ಟು ಯಾರಿಗೆ ಕೊಡ್ನೂ ಇಲ್ಲ, ತಿನ್ನೋನು ಆಗಲಿಲ್ಲ. ಹೌದಿಲ್ಲ? ಸಮಿತಿ ತಿನ್ನೋ ಚಿಂತಿ, ಕೆಡಬಾರ್ದನ್ನು ಚಿಂತಿ. ಹೌದಿಲ್ಲ? ಇನ್ನೂ ಒಟ್ಟು ಅದನ್ನು ಹೆಚ್ಚಿಗೆ ಮಾಡ್ಬೇಕನ್ನೋದು. ಯಾಕ್ರಿ? ಹೆಚ್ಚಿಗೆ ಆಗುವಂಗೆ ಮತ್ತೊಂದು ಏನಾರು ಆಸ್ತಿ ಹಿಡಿಬೇಕಪ್ಪ ನಾವು. ಹಂಗೆ ಆಸೆಗೆ ತೃಪ್ತಿ ಅನ್ನೋದು ಇಲ್ಲ. ಇಲ್ರಿ, ಎಷ್ಟು ಗಳಿಸಿದ್ರು ತೃಪ್ತಿ ಇಲ್ಲ. ತನಗೆ ತೃಪ್ತಿ ಹೊಂದುವಷ್ಟು ಸೌಕರ್ಯ ಯಾವುದನ್ನು ಜಗತ್ತಿನಾಗ ಎಷ್ಟು ಗಳಿಸಿದ್ರು ಅದಕ್ಕೆ ತೃಪ್ತಿ ಇಲ್ಲ. ಅದು ಬಲಾಢ್ಯವಾದದ್ದು ಆಶೆ. ಅದು ಏನು ಮಾಡ್ತದೆ, ನಿನ್ನನ್ನು ಇದ್ದ ಸಮಾಧಾನವನ್ನು ಕೆಡಿಸಿ ಬಿಡ್ತದೆ. ಆಶೆ ಅದು ಬೆನ್ನು ಹತ್ತಿ ಅಂದ್ರೆ ಯಾರಿಗೂ ಅದು ಸಮಾಧಾನ ಶಾಂತಿಯನ್ನು ಕೊಡೋದಿಲ್ಲ. ಅದಕ್ಕೆ ಆಶೆ ಅಳಿಯಬೇಕು ಅಂತಾರಲ್ಲ. ಹೆಂಗೆ ಕಳ್ಕೊಬೇಕಂಗಾರೆ ಅದನ್ನು ಜ್ಞಾನದಿಂದ, ವಿವೇಕದಿಂದ ವಿಷಯದ ವಾಸನೆಗಳನ್ನು ನಾಶ ಮಾಡ್ತಾರೆ. ಎಂದೂ ಇಚ್ಛಾ ಮಾಡಬಹುದು. ಎಲ್ಲ ದುಃಖಕ್ಕೆ ಮೂಲ ಕಾರಣ ವಿಷಯದ ಇಚ್ಛಾ. ಅದಕ್ಕೆ ಅದನ್ನು ಮಾಡಬೇಡ, ಮಾಡಿ ಕೆಡಬೇಡ ಅಂತ ಎಚ್ಚರಿಕೆ ಕೊಟ್ಟರು ಮತ್ತು ಅದನ್ನು ಮಾಡ್ತೇವೆ ನಾವು. ಅದರ ಸಂಬಂಧನ ಪ್ರಯತ್ನ ಮಾಡಾಕ್ತೇವೆ ನಾವು. ಆಶೆ ಆದ ಬೆನ್ನ ಹತ್ಯೆ ತೀಕಾ ಕರ್ಮಗಳನ್ನು ಮಾಡಾಕರ್ತದೆ. ಆಶೆ ಯಾವಾಗ ನಾಶಕತಿ, ಯಾವಾಗ ಯಾವ ಕರ್ಮಗಳು ಅವನಿಂದ ನಡೆಯುತ್ತೆ. ಕರ್ಮಗಳನ್ನು ಮಾಡಾಕ ಹೋಗುದಿಲ್ಲ ನಾವು. ಆಶೆ ಇತ್ತಂದ್ರೆ ಮಾಡಕ್ಕೆ ಪ್ರಯತ್ನ ಮಾಡ್ತದೆ, ಕರ್ಮಗಳನ್ನು ಮಾಡಕ್ಕೆ. ಅಜ್ಞಾನ ಇದ್ದದ್ದ ಜರ ಆಗಿದ್ರೆ ಅದನ್ನು ಯಾವುದೇ ಜ್ಞಾನದಿಂದ ತೆಗೆದು ಹಾಕಕ್ಕಾಕಿದ್ದಿಲ್ಲ. ನಿನ್ನಲ್ಲಿ ಅದು ತೋರೈತಿ, ಪುಷಿ ತೋರಿಕೆ. ಏಕಮೇವ ಅದ್ವಿತೀಯ ಆತ್ಮನಲ್ಲಿ ತೋರ್ಪ ಈ ಲೋಕರಂಜನೆಯು ಕಾಲ್ಪನಿಕ ವೈಶ್ಯ. ಇಲ್ಲದ್ದದು ಮಾಯಾ. ಯಾವುದು ಇಲ್ಲವೇ ಇಲ್ಲವೋ ಅದಕ್ಕೆ ಮಾಯಾ ಅಂತ. ಇದ್ದಂಗ ತೋರ್ತೈತೆ ಅದು. ಖರೆ ಅನ್ನೋರಂಗೆ ನಿನ್ನ ತೋರಿಸಿ ನಿನ್ನ ಮೋಹಕ್ಕೆ ಹಾಕ್ಬೇಕು. ಇದ ಖರೆಯಪ್ಪ, ಮೋಹದ ಬಲಿಗೆ ಬಿದ್ದುಬಿಟ್ಟು ಇಲ್ಲದನ್ನ ತಲೆ ತುಂಬ್ಕೊಂಡು ಕುಂತಿಲ್ಲ, ಅದಕ್ಕೆ ಮೋಹಕ್ಕೆ ಬಿದ್ದೀನಿ. ಇದ್ದ ವಸ್ತುವಿನ ಕಡೆ ಎಲ್ಲ ಕೊಟ್ಟಾಗ ಇದರ ಅಸ್ತಿತ್ವನ ಇಲ್ಲ ಅನ್ನೋದು ಗೊತ್ತಾಗೈತೆ ನಿನಗೆ. ತೋರಿಕೆದು ಇರುವಿಕೆ ಕಡೆ ಎಲ್ಲ ಕೊಟ್ಟೆ ಅಂದ್ರೆ ಈ ತೋರಿಕೆದ ಹಕ್ಕಿಕತೆ ಎಲ್ಲ ಗೊತ್ತಾಗ್ಬಿಡ್ತೈತೆ ನನಗೆ. ಗೊತ್ತಾದ ಕೂಡಲೇ ಇದಕ್ಕೆ ಪಸಿಗೆ ಬೀಳೋದಿಲ್ಲ ನೀವು. ಅದು ಇದಕ್ಕೆ ಖರೆ ಅಂತ ತಿಳ್ಕೊಂಡು ಗೊತ್ತಿಲ್ಲದಕ್ಕೆ ಇದಕ್ಕೆ ಪಸಿಗೆ ಬೀಳ್ತೀವಿ. ಇದ ಸುಖರೂಪ ಅಂತ ತಿಳ್ಕೊಂಡು. ಇದು ಗೊತ್ತಾಗಬೇಕಲ್ಲ ನಿನಗೆ. ಗೊತ್ತಾದ್ರೆ ಇದರ ಪಸಿಗೆ ಬೀಳತಿದ್ದೀರ ಮತ್ತು ಇದಕ್ಕೆ ಪಸಿಗೆ ಬೀಳ್ತಿರ್ತಾರೆ. ಯಾಕೆ? ಮೋಹಕ್ಕೆ ಬೀಳ್ತೀವಿ. ಅಜ್ಞಾನ ಆವರಿಸಿ ಬಿಡ್ತೈತಿ ಮತ್ತು ಮೋಹಕ್ಕೆ ಬಿದ್ದು ಬಿಡ್ತೀವಿ. ಅದಕ್ಕೆ ಯಾವಾಗಲೂ ನಮ್ಮ ವಿವೇಕ ಎಚ್ಚರದ, ವಿವೇಕದ ಸಣ್ಣ ಬೆರೆಸಿ ನೋಡು, ಅವಾಗ ನಿನಗಿದು ಎಚ್ಚರಕ್ಕೈತೆ. ಇವೆಲ್ಲ ನಿತ್ಯದವು, ಅನಿತ್ಯದವು, ಹಿತ ಅದವು, ಅಹಿತದವು ಅನ್ನುವಂಥ ವಿವೇಕ ನಿನ್ನಲ್ಲಿ ಜಾಗೃತ ಆಗ್ತದೆ. ಇದರಾಗ ಮನಸ್ಸು ಉದಾಸೀನ ಆಗ್ಬಿಡ್ತದೆ, ದೋಷ ದರ್ಶನ ಆಕೈತೆ. ಅದಕ್ಕೆ ವಿಷಯಗಳ ದೋಷ ದರ್ಶನ ಯಾವಾಗ ಆಕೈತಿ, ಆವಾಗ ನಿನ್ನ ಸ್ವಾಭಾವಿಕವಾಗಿ ಅದ್ರ ಮ್ಯಾಗ ಉದಾಸೀನ ಭಾವ, ವೈರಾಗ್ಯ ಬರ್ತದೆ. ಯಾವ ವೃತ್ತಿ ವೈರಾಗ್ಯವನ್ನು ಹೊಂದತಿ ಆ ವೃತ್ತಿಗೆ ಅದು ಅನುಭವ ಬರಕ್ಕೆ ಶುರು ಆಕೈತಿ, ಆನಂದದ ಅನುಭವ. ವೈರಾಗ್ಯ ಇಲ್ಲದ ಹೊರತ ಜ್ಞಾನ ಆಗುದಿಲ್ಲ. ವಿವೇಕದಿಂದ ವೈರಾಗ್ಯ. ವಿವೇಕ ಉದಯ ಆಗ್ಬೇಕಾದ್ರೆ ವಿವೇಕವಂತರ ಸಂಘ, ವಿಚಾರವಂತರ ಸಂಘ, ನಿತ್ಯ ಶ್ರವಣ ಮನನ ನಿಧಿಧ್ಯಾಸನ ಮಾಡೋದ್ರಿಂದ ವಿವೇಕ ನಮ್ಮಲ್ಲಿ ಜಾಗೃತ. ಅದಕ್ಕೆ ವಿವೇಕ ನಮ್ಮಲ್ಲಿ ಮೊದಲಿಗೆ ಜಾಗೃತ ಮಾಡ್ಕೊಳ್ಳೋ ಸಂಬಂಧ ಇದನ್ನ ಕೇಳ್ಬೇಕನ್ನು. ಶ್ರವಣ ಮಾಡ್ರಿಪ್ಪ, ಮನನ ಮಾಡ್ರಿ, ನಿಧಿಧ್ಯಾಸನವನ್ನು ಮಾಡ್ರಿ. ಕೇಳಿದ್ದನ್ನ ಮನಸ್ಸು ಕೊಟ್ಟು ಕೇಳಿದ್ದನ್ನ ನೆನಪಿಟ್ಕೊಂಡಾಗ ಮನನ ಮಾಡಕ್ಕೆ ಹೋಗ್ತೈತಿ. ಮನನದ ಅವಧಿ ಜೋರಾದಂಗೆ ನಿಧಿಧ್ಯಾಸನ ಗಟ್ಟಿ ಆಕೈತಿ. ನಿಧಿಧ್ಯಾಸನ ಗಟ್ಟಿ ಆದಾಗ ಸಮಾಧಿ ಸಿದ್ಧಿಸ್ತದೆ ನಿನಗೆ. ಅವಾಗ ನಿನಗೆ ನೀ ಯಾರಿದ್ದಿ ಅನ್ನುವಂಥ ಅನುಭವ ನಿನಗೆ. ಅವಾಗ ಅನ್ಯದ್ರ ಮ್ಯಾಗಿನ ಆಸಕ್ತಿ ಎಲ್ಲ ಹೋಗ್ಬಿಡ್ತದೆ. ಜಗತ್ತಿನಾಗ ಏನಾರು ಮಾಡ್ಬೇಕನ್ನೋದು ಉಳಿದಿಲ್ಲ. ತನ್ನ ಬಿಟ್ಟ ಸಮಾಧಾನ ಶಾಂತಿ ಏನು ಮಾಡಿದ್ರು ಸಿಗೋದಿಲ್ಲ ಅನ್ನೋ ತಿಳುವಳಿಕೆ ಅವ್ನು ಗಟ್ಟಿ ಆಕೈತಿ. ಅದಕ್ಕಾಗಿ ಪ್ರಯತ್ನ ಮಾಡ್ತಾನೆ ಅವನು. ಇನ್ನುಳಿದಿದ್ದರೆ ಬ್ರಹ್ಮನ ತೆರಿ ಕೆಡಿಸ್ಕೊಳಕ್ಕೆ ಹೋಗೋದಿಲ್ಲ. ಯಾವಾಗಲೂ ಅದ ನಮ್ಮ ನಿಜವನ್ನು ತಿಳ್ಕೊಳ್ಳುವಂಥ ಪ್ರಯತ್ನ. ಏನೆಲ್ಲ ಅದಕ್ಕಾಗಿ ಹಗಲಿರುಳೆನ್ನದೇ ಅದ ಪ್ರಯತ್ನ ಮಾಡಬೇಕು. ನಿಜದ ಎಚ್ಚರಿಕೆಯನ್ನು ಮಾಡ್ಕೋಬೇಕು ಅನ್ನೋ ಹಂಬಲ, ಮುಮುಕ್ಷತ್ವದ ಹಂಬಲ ಅವಾಗ ಬರ್ತೈತಿ. ನಿಜವಾಗಿ ಸುಖ ಶಾಂತಿಯನ್ನು ಹೊಂದಬೇಕು, ಆ ದುಃಖದಿಂದ ಬಿಡುಗಡೆ ಹೊಂದಬೇಕು ಅನ್ನೋ ಅಂಥ ಉತ್ಕಟ ಇಚ್ಛಾ ನಮ್ಮಲ್ಲಿ ಜಾಗೃತ ಆಗ್ಬೇಕಾದ್ರೆ ಅದು ಹಿಂದಿನ ಸುಕೃತ ಬೇಕು ಅಂತ, ಪುಣ್ಯ ಬೇಕು ಅಂತ. ಪುಣ್ಯ ಕರ್ಮಗಳನ್ನು ಮಾಡ್ರಿ. ಪುಣ್ಯಾರ ಬೇಕಂತಿ, ಪುಣ್ಯ ಮಾಡಕ್ಕೆ ಒಲ್ಲೆ ಅಂತಿ. ಒಳ್ಳೇದ ಬೇಕಂದ್ರೆ ಒಳ್ಳೇದು ಮಾಡಕ್ಕೆ ಯಾಕೆ ಒಲ್ಲೆ? ಅದ್ರ ಇಚ್ಛಾರ ಮಾಡ್ತಿ. ಪುಣ್ಯಶ ಫಲಂ ಇಚ್ಛಂತಿ ಮಾನವ ಪುಣ್ಯಂ ನ ಕುರುವಂತಿ, ಪಾಪಶ್ಯ ಫಲಂ ನ ಇಚ್ಛಂತಿ ಪಾಪಂ ಕುರುವಂತಿ.
ಪಾಪದ ಫಲ ಬ್ಯಾಡ ಅಂತಿ ಅದನ್ನ ಮಾಡ್ಕೊಂತ ಕೊಂದು ವಿಷಯದ ಆಶಯ ಸಂಬಂಧ ಇನ್ನೊಬ್ರು ಪೀಡಾ ಕೊಡ್ತೀವಿಲ್ಲ. ಇನ್ನೊಬ್ಬರಿಗೆ ಹಿತ ಮಾಡ್ಬೇಕನ್ನೋ ಬುದ್ಧಿ ಇಲ್ಲಿ ಕೇಳೋರಲ್ಲಿ ಯಾರಲ್ಲಿ ಎಷ್ಟರ ಮಟ್ಟಿಗೆ ಐತಿ ನೋಡ್ಕೋರಿ. ಬರೀ ಇನ್ನೊಬ್ರದ ಆಡ್ಕೊಳ್ಳೋದು ಇದ್ರಾಗ ಹೋಗ್ತೀನಿ ಹೌದಿಲ್ಲ, ಅದನ್ನು ಮಾಡಕ್ಕೆ ಹೋಗ್ಬೇಡ. ಇನ್ನೊಬ್ಬರ ಬಗ್ಗೆ ಅಂದ್ರೆ ಒಳ್ಳೇದನ್ನು ಮಾತಾಡಿ, ಇನ್ನೊಬ್ಬರ ಬಗ್ಗೆ ಕೆಟ್ಟದ್ದನ್ನು ಮಾತಾಡಕ್ಕೆ ಹೋಗ್ಬೇಡ. ಅವ್ರು ಮಾಡಿದ ಪಾಪ ನೀ ತಗೋತಿ, ಅನಾಯಾಸವಾಗಿ ತಗೋತೀನಿ ಅದನ್ನ. ಅವ್ರು ಮಾಡಿದ ಪಾಪ ಆಡಿದವ್ರ ಬಾಯಾಗ ಅಂತಾರಲ್ಲ, ಮಾಡಿದವ್ರ ಪಾಪ ಆಡಿದವ್ರ ಬಾಯಾಗ. ಅವ್ರು ಕೆಟ್ಟದ್ದನ್ನು ಮಾತಾಡಕತ್ತಂದ್ರೆ ನೀ ಅದನ್ನು ತಗೋತೀವೋ, ಅವ್ರು ಚಲೋದ್ ಮಾಡಿ ಅದಕ್ಕೂ ನಿನಗೂ ಪುಣ್ಯ ಬರ್ತೈತಿ. ಒಳ್ಳೇದನ್ನು ಅವ್ರನ್ನು ಒಳ್ಳೇದು ಮಾಡಿದಪ್ಪ ಇಂಥವ ಪುಣ್ಯವಂತ ಅಂತವ, ನೀ ಅವ್ರು ಇನ್ನೊಬ್ಬರ ಬಗ್ಗೆ ಒಳ್ಳೇದು ಮಾತಾಡು, ನಿನಗೆ ಪುಣ್ಯ ವೃದ್ಧಿ ಆಕೈತಿ. ಕೆಟ್ಟದ್ದು ಮಾತಾಡುವ ಅವ್ರ ಪುಣ್ಯ ಎಲ್ಲ ಪಾಪ ಎಲ್ಲ ನಿನಗೆ ಜಮಾ ಆಕೈತಿ. ನೀ ಅವನು ಬಿಡ, ಇನ್ನೊಬ್ಬರಿಗೆ ಇನ್ನೊಬ್ಬರ ಸುದ್ದಿ ಮಾತಾಡೋದು ಬಿಡು. ನೀ ಪೂಜ್ಯ ಅಕ್ಕಿ ದೇವ್ರಿಗೆ, ಜಗತ್ತಿಗೆ ಪೂಜ್ಯ ಅಕ್ಕಿ. ಬರೇ ಮುಂಜಾನೆ ಸಂಜೆ ಮಟ್ಟ ಇನ್ನೊಬ್ಬರ ಸುದ್ದಿನ ಅವ್ರು ಹಂಗದಾರ ಹಿಂಗಾಗಿ ನೀ ಭಾಳ ನಾಲಾಯಕ್ ಅಕ್ಕಿ ಆತಾಗ. ದಿನ ಶಾಸ್ತ್ರ ಕೇಳ್ತೀಯಲ್ವಪ್ಪ, ಹೆಂಗೆ ಮಾಡ್ತೀಯಲ್ವ ಅಂತ. ಬರೀ ಇನ್ನೊಬ್ರದ್ದು ಆಡ್ಕೋದು ಇದ ಬಿಡುವ ಅಲ್ಲಿ ಅಂತ. ಇವು ಕಲ್ಲೋದು ಯಾಕೆ ಪೂಜೆಕ್ಕವ ನೀವು? ಅವು ಯಾರ ಬಗ್ಗೆ ಆಡ್ಕೋದಿಲ್ಲ ಅದ ಹೌದಿಲ್ಲ. ಆಡ್ಕೋತೇನದು ಇನ್ನೊಬ್ರು ನೀವು ಹಂಗದಿ ಹಿಂಗದಿ ಹೇಳೋದಿಲ್ಲ. ಅದು ಇನ್ನೊಬ್ಬರ ಬಗ್ಗೆ ದ್ವೇಷ ಮಾಡ್ತತೇನದು? ಮಾಡೋದಿಲ್ಲ. ಮತ್ತು ಯಾರ್ದಾರ ಕಡೆಯಿಂದ ಅದನ್ನು ಕೊಡಿದನಂತ ಬೇಡ್ತತೇನ? ಅದು ಬೇಡೋದೂ ಇಲ್ಲ. ಆ ಗುಣ, ಕಲ್ಲಿನ ಗುಣ ಸಹಿತ ನಿನಗೆ ಬರುವುದದು. ಅದಕ್ಕೆ ಅವು ಕಲ್ಲು ಪೂಜೆ ಹಾಕವು, ನೀನು ಪೂಜೆ ಹಾಕಿ ಇಂಥವೆಲ್ಲ ಬಿಟ್ಟು ಅಂದ್ರೆ ಖಾಲಿ ಕುಂತಂದ್ರೆ ತೀರ್ತಿ ಊರು ಸಾಬರಿ. ಅವ್ರು ಹಂಗೆ ಮಾಡಿದ್ರೆ ಗೊತ್ತಿಲ್ಲ, ಹೇಳ್ತೇನೆ ಬಾಯಿ ನೀನು ಹೌದಿಲ್ಲ. ಹೇಳಕೈತಿ ಇದ್ದ ಕಿಮ್ಮತ್ತೆಲ್ಲ ಕಳ್ಕೊಂಡ್ಕೊಂಡಿರ್ತೈತಿ. ಕಲ್ಲಿನಕ್ಕಿಂತ ಕಡಿ ಅಂತ ಹೇಳ್ಯಾರ ಅದಕ್ಕೆ. ಪಾಷಾಣನ್ಕಿಂತ ಕಡಿ. ಪಾಷಾಣ ಅಂದ್ರೆ ಕಲ್ಲು ಇನ್ನೂ ಬೇಯಿಸಿದ ಪರಿವರ್ತನ ಕಟ್ಟದಷ್ಟರ ಮೂರ್ತಿ ಆಕೈತೆ ಅದ. ಯಾಕ್ರಿ ಹೊಳ್ಳಿ ಹತ್ತುದಿಲ್ಲ ಅದು ಕಟ್ಟದದ್ದು. ಇದನ್ನು ಎಷ್ಟು ಕಟ್ಟದ್ರು ತನ್ನ ಚಾಳಿನ ಬಿಡೋದಿಲ್ಲ. ಮತ್ತು ಹೆಂಗೈತಿ ಎಂದಿನಂತೆ ಹೆಂಗಾಯ್ತು ಕಡಿಮೆಗೆ ಅವ್ನು ನೋಡ್ಕೋರಿ. ದಿನ ಹೇಳೋದು ಕೇಳೋದು ಮಾಡ್ತಾನೆ ಅಂತಿ. ಅದ್ರಾಗ ಶ್ರಾವಣದಾಗ ಅಗದಿ ಏನು ಶಾಸ್ತ್ರ ಕೇಳ್ಬೇಕಪ್ಪ ಅಂತ ತಪ್ಪಿಸ್ತಾರ ಹಂಗೆ ಬಂದು ಕುಂದಿರ್ತಿ ಹೌದಿಲ್ಲ. ಏನಾರು ಬದಲಾವಣೆ ಆಗೈತಿವ ಹಂಗೈತಿ ನೋಡ್ಕೊ. ಹಜೇದ ಐತಿ. ಇನ್ನೊಬ್ಬರ ಬಗ್ಗೆ ಆ ದುರಿತದಳು ಅಧಿಕವಾಗುವುದು ಪರನಿಂದ ಪಾಪ ಸಂಗ್ರಹ ಆಕೈತಿ. ಅದರಿಂದ ಮಾಡಬೇಡ. ಅವ್ರು ಮಾಡಿದ ಪಾಪ ನಿನಗೆ ಬರ್ತೈತಿ. ಅದು ಇಷ್ಟೆಲ್ಲ ಗೊತ್ತಿದ್ದು ಅದನ್ನು ಮಾಡ್ತೀಯ ಅಂದಿಂದ ಎಂಥ ಮೂರ್ಖಿದ್ದಿ ನೀನು. ಮನಸ್ಸಿನಾಗ ಸಹಿತ ಇನ್ನೊಬ್ಬರಿಗೆ ಕೆಡಕ್ಕೆ ಬಯಸಾಕ್ಬೇಕು. ಒಳ್ಳೆಯದನ್ನು ಮಾಡುವಂತ ಪುಣ್ಯವನ್ನೇ ಮಾಡು. ದುರಿತ ಕರ್ಮವನ್ನು ಅಲ್ಲದಿರು, ಪುಣ್ಯವನ್ನೇ ಮಾಡು. ಶ್ರೀ ಗುರು ಉಪದೇಶವನ್ನು ಆಲಿಸಿ ಆಚರಿಸಿದಾಗಳುವುದು ನರರಿಗೆ ಮುಕುತಿ. ಅವ್ರು ಹೇಳಿದ ಮಾತು ನಮ್ಮ ಜೀವನದೊಳಗೆ ಅಳವಡಿಸ್ಕೊಂಡಾಗ ನಮಗೆ ದುಃಖ ರಹಿತ ಆಗಿರ್ಲಿಕ್ಕೆ ಬರ್ತದೆ. ಬರೀ ಆಲಿಸಿದಾಗಳುವುದು ಅಲ್ಲ, ಆಚರಿಸಿದಾಗಳುವುದು. ಬರೀ ಕೇಳಿದ ಕುಲೆ ಆಗೋದಿಲ್ಲ ಅದು. ಹಂಗಾರೆ ಕೇಳ್ಕೊಂತಾರೆ ಬಂದು ಬರೀ ಅದನ್ನು ಅನುಕರಣ ತಗೊಳಿಲ್ಲಲ್ಲ, ಆಚರಣೆ ಒಳಗೆ ತಗೊಳಿಲ್ಲ ಅಂದರೆ ನಡೀತಿರ್ಲಿಲ್ಲ ಅಂದ್ರೆ ತೊಗೊಂಡು ಏನು ಮಾಡೋದು? ಅದರಂತೆ ನಡೀಲಿಲ್ಲ ಅಂದ್ರೆ ಕೇಳಕ್ಕೆ ಕಲ್ತಿ, ಅದ್ರ ಇರಕ್ಕೆ ಕಲಿಲ್ಲ ಅಂದ್ರೆ ಏನು ಮಾಡುತ್ತೆ? ಇದ್ರ ಲಾಭ ಅದ. ಅದರಂತೆ ನಿನ್ನ ಜೀವನ, ಅದರ ವೇದಾಂತ ಅಂದ್ರೆ ಅದರಂತೆ ಜೀವಿಸೋದು. ಅವ್ರು ಏನು ಮಾತಾಡ್ತೀವಿ ಅದರಂತೆ ನುಡಿಯಂತೆ ನಡೆ ಅಂತಾರೆ. ಇದೇ ಜನ್ಮ ಕಡೆ ಮುಕ್ತ ಆಗಿಬಿಡ್ತೀನಿ ನುಡಿದಂತೆ ನಡೆದೆ ಅಂದ್ರೆ. ನುಡಿ ಒಂದು ನಡೆ ಒಂದು ಹೆಂಗೆ ಆಕೈತಿ ನಿನಗೆ? ನೀವು ಮಾತಾಡೋದೊಂದು ಮಾಡೋದೊಂದು ಹೀನ ಸ್ಥಿತಿ ಬರ್ತದೆ ನಿನಗೆ. ಮಾತಾಡೋದಾರ ಉನ್ನತ ಸ್ಥಿತಿ. ಏನಪ್ಪ ಈಗ ಬಂದಾನಪ್ಪ ಸಮಾಧಿಯಿಂದ ಉತ್ಥಾನ ಆಗಿ ಅನ್ನೋರಂಗೆ ಮಾತಾಡ್ತೀವಿ. ಬಿಟ್ಟು ಕೂಡಲೇ ಹೀನ ಕೃತಿಗಳನ್ನು ಮಾಡ್ತೀವಿ. ಇನ್ನೊಬ್ಬರ ಬಗ್ಗೆ ಆಡ್ಕೊಳ್ಳೋದು ಹೀನ, ಯಾಕಂದರೆ ದ್ವೇಷ ಮಾಡೋದು, ಅವ್ರ ಬಗ್ಗೆ ಕೆಡಕ ಇದನ್ನ ಮಾಡ್ತೀವಿ. ಇನ್ನೊಬ್ರು ಕೆಡಕ್ಕೆ ಬಯಸೋದು ಎಂದೂ ಮಾಡಕ್ಕೆ ಹೋಗ್ಬೇಡ. ಇದು ಒಂದು ಪೂಜೆ ಹಿಡೀನಿ. ಇನ್ನೊಬ್ಬರಿಗೆ ಹಿತ ಮಾಡೋದು, ಒಳ್ಳೇದನ್ನು ಮಾಡಕ್ಕಲಿ, ಪರೋಪಕಾರ ಮಾಡೋದು ಅದ ಪೂಜೆ. ಪರೋಪಕಾರಾರ್ಥಮಿದಂ ಶರೀರಮ್ಮ. ಶರೀರ ಧಾರಣ ಮಾಡಿದ್ದಕ್ಕೂ ನೀವು ಸಾರ್ಥಕ ಹಾಕ್ಬೇಕಂದ್ರೆ ಇನ್ನೊಬ್ಬರಿಗೆ ಹಿತ ಮಾಡಕ್ಕಲಿ. ಎಷ್ಟೆಷ್ಟು ನೀ ಇನ್ನೊಬ್ಬರಿಗೆ ಹಿತ ಮಾಡ್ತೀಯ ಅದು ನಿನಗೆ ಹಿತ ಅದ. ಎಷ್ಟೆಷ್ಟು ಇನ್ನೊಬ್ಬರಿಗೆ ಕೆಡಕ್ಕೆ ಬಯಸ್ತೀಯ ಅದು ನಿನಗೆ ಕೆಡಕೈತಿ. ಈ ಪೂಜೆ ಹಿಡೀರಿ ನಿಮ್ಮದು. ಈ ಪೂಜೆ ಎಷ್ಟು ಮಂದಿ ಹಿಡಿತೀರಿ ನೋಡ್ಕೊಳ್ಳಿ. ಈ ಪೂಜೆ ಮಾಡ್ಬೇಕಾದ್ರೆ ನಮ್ಮಲ್ಲಿ ತ್ಯಾಗ ಜೀವನ ಬೇಕಾಗೈತಿ. ವಿಷಯದ ಆಶೆ ಕಡಿಮೆ ಆದಾಗ ಬರ್ತೈತಿ.
ಒಳಗೆ ಆಶೆ ಇತ್ತಂದ್ರೆ ಇನ್ನೊಬ್ರಿಗೆ ಹಿತ ಮಾಡಕ್ಕೆ ಹಚ್ಚೋದನೇ ಇಲ್ಲ ಅದು. ಏನು ಎಷ್ಟೆಷ್ಟು ವಿಷಯ ಆಶೆ ಕಡಿಮೆ ಆಕೈತಿ ಅಷ್ಟಷ್ಟು ಅವ ಇನ್ನೊಬ್ಬರಿಗೆ ಹಿತ ಮಾಡ್ಬೇಕು ಅನ್ನೋ ಬುದ್ಧಿ ಬರ್ತೈತಿ. ಸ್ವಾರ್ಥ ಇತ್ತಂದ್ರೆ ಹಿತ ಮಾಡ್ಬೇಕು ಅನ್ನೋದು ಬರೋದು. ನನ್ನ ಸ್ವಾರ್ಥಕ್ಕೆ ಅನುಸಾರ ಇನ್ನೊಬ್ಬರಿಗೆ ಪೀಡಾ ಕೊಡ್ತಾನೆ. ನನಗೆ ನಂದ ಸಾಧಿಸ್ಲಿ ಅಂತ, ನನಗೆ ಸಿಗ್ಲಿಕ್ಕೂ ಬಲ ಆಯ್ತು ಅವ್ರಿಗೆ ಒಳ್ಳೇದಾದ್ರೆ ಸಾಕು ಅಂತ. ಇನ್ನೊಬ್ಬರು ಒಳ್ಳೇದಾದನ್ನು ನೋಡಿ ಅವ್ನು ಸಂತೋಷ ಪಡ್ತಾನೆ. ನಾವು ಇನ್ನೊಬ್ಬರಿಗೆ ಕೆಟ್ಟಾದದನ್ನು ನೋಡಿ ಸಂತೋಷ ಪಡ್ತೀವಿ. ತಿಳಿದವ್ರಿಗೆ ನಮಗೆ ಏನು ಅಂತ ಐತಿ ಅಂದ್ರೆ ಅವ್ರು ಇನ್ನೊಬ್ಬರಿಗೆ ಒಳ್ಳೇದಾಗಲಿಪ್ಪ ಅಂತ ಅದನ್ನು ಒಳ್ಳೇದನ್ನು ಮಾಡಿ ಅವ್ರು ಸಂತೋಷ ಪಡಿಸ್ತಾರೆ. ನಾವು ಕೆಡಕ್ ಮಾಡಿ ಹೆಂಗೆ ಮಾಡಿ ನೋಡವ್ ಹೌದಿಲ್ಲ. ನಾನು ಹೊಸಬರಿಗೆ ಬಂದ್ರೆ ಹಿಂಗ ನೋಡ ಹೌದಿಲ್ಲ, ದೊಡ್ಡ ಕೆಲಸ ಮಾಡಿದ್ರು ಹೌದಿಲ್ಲ. ಮಹಾತ್ಮರು ಅವ್ರು ಯಾರು ಅವ್ರಿಗೆ ಕೆಡಕ್ ಮಾಡಿರ್ತಾರೋ ಅವ್ರಿಗೆ ಒಳ್ಳೇದನ್ನು ಮಾಡಕ್ಕಲ್ತು. ನಮ್ಮಿಂದ ಯಾರಿಗೂ ಕೆಡಕಾಗಬಾರ್ದು. ಶರೀರದಿಂದ, ವಾಣಿಯಿಂದ, ಮನಸ್ಸಿನಿಂದ ಅಮುಗ ತಪಸ್ವಿ ಅಂತಾರೆ. ಈ ತಪಸ್ಸನ್ನು ನೀವು ಮಾಡಲಿಲ್ಲವೇ ತಪವ ಮಾಡಲಿಲ್ಲವೇ ಕೂಡಿ ಸುಗುಣದೊಡನೆ ತಿಳಿದು ನೋಡಿ ತಿರುಗಿದ ಕರ್ಣದಲ್ಲಿ. ಶರೀರದಿಂದ, ವಾಣಿಯಿಂದ, ಮನಸ್ಸಿನಿಂದ ಯಾವ ಜೀವಿಗೂ ನೋವಾಗದಂಗೆ ನಮ್ಮ ಆಚರಣೆ ಪರಿಶುದ್ಧವಾಗಿರ್ಬೇಕು ನೋಡ್ರಿ. ಈ ಆಚರಣೆ ನಮ್ಮಲ್ಲಿ ಪರಿಶುದ್ಧ ಇತ್ತು ಅಂದ್ರೆ ಅಂತಃಕರಣ ಸ್ವಚ್ಛಕತೆ. ಅಂತಃಕರಣ ಯಾವಾಗ ಸ್ವಚ್ಛಕತೆ ಯಾವಾಗ ನಮಗಿದ ಅನುಭವ ಬರ್ತೈತಿ. ಹೇಳಿದಾಕ್ಷಣ ಅನುಭವ ಬರ್ತೈತಿ. ಕೇಳಿದಾಕ್ಷಣ ಏನು ತಕ್ಷಣ ಸುಕೃದುಚ್ಚಾರ ಮಾತ್ರೇನ ಏವ ಅಂತ ಶ್ರವಣಕ್ಕೆ ಸಮಾಧಿ ಅಂತ ಬೆಂಗಳೂರಾಗದನ್ನ ಇಟ್ಟಿದ್ರು ವಿಷಯ ಸಮರ ಶ್ರವಣಕ್ಕೆ ಸಮಾಧಿ. ಕೇಳಿದಾಕ್ಷಣ ಅದು ಅನುಭವ ಕೊಡ್ಬೇಕಂದ್ರೆ ಅಂತಃಕರಣ ಪರಿಪಕ್ವಿದ್ದ ಉತ್ತಮಾಧಿಕಾರಿಗೆ ಆಕೈತಿ. ಮಧ್ಯಮನಿಗೆ ಅದಾಗುದಿಲ್ಲ. ಮಧ್ಯಮನಿಗೆ ಇಬ್ಬಣ್ಣಿ ಹಣಿ ಬಿದ್ದಿರ್ತಾವ ಎಲಿ ಮ್ಯಾಗ, ಅದು ಮತ್ತೆ ಸೂರ್ಯನ ಬೆಳಕು ಬಿದ್ದ ಕೂಡಲೇ ಕರಿಗೆ ಹೋಗ್ಬಿಡ್ತೈತಿ. ಇದು ಕನಿಷ್ಠನಿಗೆ ಕಾದಾಗ ಹಂಚಿಗೆ ನೀರು ಗೊಜ್ಜಿದಂಗೆ ಏಳು ಹೊತ್ನ್ಯಾಗ ಚೊರಕ್ಕಂತಲ್ಲ ಮಾತು ಹಚ್ಚಿ ಕಿವಿಗೆ ಬಿದ್ದ ಕೂಡಲೇ ಆಗ ಕಾದ ಹಂಚಿಗೆ ನೀರು ಗೊಜ್ಜಿದಂಗೆ ಹೌದಪ್ಪ ಅನ್ಸ್ತತೆ. ಮತ್ತು ಹಂಗತ್ತೆ. ಹಂಗೆ ಶ್ರವಣಕ್ಕೆ ಸಮಾಧಿ ಸಿದ್ಧಿಸ್ಬೇಕಾತಂದ್ರೆ ಉತ್ತಮಾಧಿಕಾರಿ ಇವೆ. ಅಂತಃಕರಣ ಪರಿಪಕ್ವ ಇದ್ರೆ ಮಾತ್ರ ತಕ್ಷಣ ಅವಾಗ ಜ್ಞಾನೋದಯ ಭೂಮಿಗೆ ತಯಾರಿರ್ತೈತೆ. ಅದು ಹಿಂದಿನ ಜನ್ಮದ ದುಡಿಗಿದ್ರೆ ಆಕೈತಿ. ಹಂಗೆ ಎಲ್ಲರಿಗೂ ಆಗೋದಿಲ್ಲ. ಎಲ್ಲೋ ಒಬ್ಬರು ಅಂತವ್ರು ಇರ್ತಾರೆ. ತಕ್ಷಣ ಶ್ರವಣಕ್ಕೆ ಸಮಾಧಿಯನ್ನು ಕೇಳಿದಾಕ್ಷಣ ಅದನ್ನು ಹೊಂದಬೇಕು ನಾವು. ಅಂಥ ಉತ್ತಮ ಗುರುವಿನ ಬೋಧೆ ಅವನಲ್ಲಿ ಬಿತ್ತು ಅಂದ್ರೆ ಅದು ಪಕ್ವಿತ್ತಂದ್ರೆ ಅದಾಗ್ಬಿಡ್ತು. ಕಪ್ಪಿ ಚಿಪ್ಪಿನ ಅಲ್ಲಿ ಸ್ವಾತಿ ಹನಿ ಬಿತ್ತು ಅಂದ್ರೆ ಮುತ್ತಕ್ಕ ಅಂತಾರಲ್ಲ, ಅಂಥ ಪಕ್ವಿದ್ದ ಕಪ್ಪಿ ಚಿಪ್ಪಿಗೆ ಅಷ್ಟೇ ಆಕೈತಿ. ಎಲ್ಲ ಕಪ್ಪಿ ಚಿಪ್ಪಿನಾಗ ಹುಳ ಹಾಕವು. ಸ್ವಾತಿ ಹನಿ ಬೀಳೋ ಟೈಮ್ನಾಗ ಕಪ್ಪಿ ಚಿಪ್ಪು ಬಾಯಿ ತೆಗಿದೈತೆ. ಹಂಗೆ ಪಕ್ವಿದ್ದದ್ದು ಕಪ್ಪಿ ಚಿಪ್ಪು ಆ ಹನಿ ಬಿತ್ತು ಅಂದ್ರೆ ಅಲ್ಲಿ ಮುತ್ತಾಗಿಬಿಡ್ತದೆ. ಸ್ವಾತಿ ಹನಿ ನಿಸರ್ಗದ ಇದು ಹೆಂಗೈತಿ ನೋಡಿ. ಸ್ವಾತಿ ಹನಿ ಬಿದ್ದಾಗ ಅದು ಮುತ್ತಕ್ಕೆ. ಬಾಕಿ ಯಾವ ಮಳೆ ಹನಿ ಬಿದ್ದರೂ ಆಗೋದಿಲ್ಲ. ಸ್ವಾತಿ ಹನಿಗೆ ಬಾಯಿ ತಗೊಂಡು ಕಪ್ಪಿ ಚಿಪ್ಪು. ಹಂಗೆ ಅಂಥ ಉತ್ತಮ ಗುರುವಿನ ಮಾರ್ಗದರ್ಶನ, ಯೋಗ್ಯವಾದ ಶಿಷ್ಯ, ಅಂತಃಕರಣ ಪರಿಶುದ್ಧಿ ಇದ್ದವಂಗ ಹೇಳಿದಾಕ್ಷಣ ಜನಕ ಮಹಾರಾಜನ ಗತೆ ಅವಾಗ ಜ್ಞಾನೋದಯ ಆಕೈತಿ. ನಾವು ಉತ್ತಮಾಧಿಕಾರಿಗಳಿಲ್ಲ, ಅದಕ್ಕೆ ಇದನ್ನು ಮೇಲೆ 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 ಕೇಳಬೇಕಾಗಿದೆ. ನಮ್ಮ ಮೊದಲಿನ ವಾಸನೆಗಳು ಮತ್ತು ಹೋಗುದಿಲ್ಲ. ಅವು ಚಾಳಿ ಮಾಡ್ಕೊತ ಬಂದ್ಬಿಟ್ಟೈತಿ. ಅದು ಚಾಳಿ ಅಣಿಕೆ ಹಾಕೋ ಚಾಳಿ ಹೋಗೋದು. ಇನ್ನು ವಯಸ್ಸಾದರೂ ಇನ್ನೂ ಬಿಡುವುದು. ಅದು ಹೌದಿಲ್ಲ. ವಿಷಯದಲ್ಲಿ ವ್ಯಾಮೋಹ ಹೋಗೋದು ಭಾಳ ಕಠಿಣ ಐತಿ. ಶರೀರ ಇಂದ್ರಿಯಗಳ ಶಿಥಿಲಾದರೂ ಸುಧಾ ಆಶಾ ಕಡಿಮೆ ಆಗೈತಿ. ಶರೀರ ಮುದುಕಾಗೈತೆ. ಶರೀರ ಜೀರ್ಣ ಐತಿ, ಆಶಾ ತರುಣ ಐತಿ. ಹೆಚ್ಚಾಗತೈತಿ. ಯಾವ ಮುದುಕಿ ಕಡಿಮೆ ಆಗೈತಿ ಹೇಳ್ರಿ ಅಂತಿದ್ರು ಅಜ್ಜ. ಯಾವ ಇಂದ್ರಿಯದ ವಾಸನ ಕಡಿಮೆ ಆಗೈತಿ ಯಾವ ಮುದುಕಿಗೆ. ವಯಸ್ಸಾದಂಗೆ ಹರೇ ಬಂತಲ್ಲ ಇದಕ್ಕಂತಾರ ಹೌದಿಲ್ಲ. ಮುದೇರಿ ತಿರ್ಗೈತ್ಲ ಇದಕ್ಕೆ ಅಂದಿಲ್ಲ. ಹಂಗೆ ಇದು ವಯಸ್ಸಾದಂಗೆ ಇದಕ್ಕೆ ಭಾಳ ಹೆಚ್ಚಾಗತೈತಿ. ಇದು ಮಕ್ಕಳದಾವ ಮನ್ಯಾಗ ಇದೇನ್ಲಿ ಇದು ಮುದೇರಿ ತಿರ್ಗೈತ್ ಪಾಯ್ದಿರ್ದ ಅಂತಿರ್ತಾರೆ. ಎದ್ವಿದ್ದ ಮಕ್ಕಳಾಗ ಮೊಮ್ಮಕ್ಕಳನ್ನ ಕಂಡೈತಿ ಮತ್ತು ಇದಕ್ಕೆ ಮುದೇರಿ ತಿರ್ಗೈತಿ ಅಂತ ಹೋಗುದಿಲ್ಲ. ಅದನ್ನ ನೋಡ್ತಿರ್ತೈತಿ. ಬರೇ ಅದ ವಾಸನೆ ಮಾಡ್ಕೊಂತ ಬಂದೈತಿ. ಅದನ್ನ ಈ ವಿವೇಕ ಬೇಕಲ್ಲ, ಅದಕ್ಕೆ ಜಾಗ್ರತೆ ಬ್ಯಾಡ. ಇದು ಎಂದೆಂದು ಬೇಡ. ಆ ವಿವೇಕ ಇತ್ತಂದ್ರೆ ಮನಸ್ಸು ಹಾಕೋದಿಲ್ಲ. ಅತ್ತಾಗ ವಿವೇಕದ ಕೊರತೆ ಇತ್ತಂದ್ರೆ ಬರೇ ಅದ ವ್ಯಸನದಾಗೆ ಇರ್ತೈತಿ. ಮತ್ತೊಂದು ಏನು ಇಲ್ಲ. ಬರೇ ವಿಷಯ ಚಿಂತನ. ಯಾವಾಗ ಅದರಿಂದ ಸುಖ ಸಿಗ್ತೈತಿ ಮಾಡ್ಕೊತ ಬಂದು ರೂಢಿ ಅದನ್ನ ಮಾಡ್ಕೊತ ಹೋಗೋದು. ಅದ ವ್ಯಸನದಾಗೆ ಇರ್ತೈತಿ. ಮತ್ತೊಂದು ಏನು ಇಲ್ಲ. ಅದಕ್ಕೆ
ವಯಸ್ಸಿನ ಮಿತಿ ಇಲ್ಲ, ಏನಿಲ್ಲ ಅದಕ್ಕೆ. ಯಾಕ್ರಿ, ಹೆಣ್ಣು ಗಂಡು ಭೇದ ಇರುವುದಿಲ್ಲ ಅದಕ್ಕೆ, ಸಣ್ಣವರು ದೊಡ್ಡವರು. ಆಶಯ ಏನೈತಲ್ಲ ಭಾಳ ಬಲಾಢ್ಯವಾದದ್ದು. ಯಾವನು ಕೇಳೋದಿಲ್ಲ, ಬೇಕಾದಂಥ ಪಂಡಿತದನನ್ನು ಸುಧಾ ತಲೆ ಕೇಳೋದು ಮಾಡ್ತಾರೆ. ಭಾಳ ಬಲಾಢ್ಯವಾದದ್ದು. ಆ ಇಂದ್ರಿಯಗಳ ಮಜಾ ಮಾಡ್ಕೊಂತ ಬಂದುಬಿಟ್ಟ, ಅದ ಚಾಳಿ ಕಲಿಸ್ಬಿಟ್ಟಾನೆ. ಮುದುಕಾದರೂ ಅದು ಹೋಗೋದಿಲ್ಲ ನಾವು. ಅದಕ್ಕೆ ನಮಗಿದು ಆಗೋದಿಲ್ಲ. ಅಂತಃಕರಣ ಮಲಿನ ಐತಿ, ವಿಷಯದ ಆಶಯದಿಂದ ಮನಸ್ಸು ಮಲಿನ ಕೊಂಡ್ಕೊಂತೈತಿ. ಅದಕ್ಕೆ ಎಷ್ಟು ಹೇಳಿರು ಕೇಳಿರು ಆ ಚಾಳಿ ಹೋಗೋಲ್ಲ. ಆ ಸಂಸ್ಕಾರ ಮುಂದಿನ ಬಲಾದಿ ಸಂಸ್ಕಾರವೇ ಮುಂಬರುವುದರಿಂದ ಆಗದಾಗದು ವರ ವಿವೇಕಿಗೆ ಮುಕುತಿ ಅಂತ. ಬೇಕಾದಂಥ ತಿಳುವಳಿಕೆ ಐತಿ, ಹೇಳ್ತಾನ ಕೇಳ್ತಾನ. ಯಾಕೆ ಆಗವಲ್ದಂದ್ರೆ ಆ ಹಿಂದಿನ ಸಂಸ್ಕಾರ ಬಲ ಅದನ್ನು ಹೊಡೆದಕ್ಕಾಗೋದು. ಮತ್ತು ಆ ಕಡೆನೇ ಹೇಳಿಸ್ತೈತೆ ಅದು. ಅದನ್ನು ನೋಡಿದ ಕೂಡಲೇ ಮತ್ತು ಅದು ವಿಷಯದ ಕಡೆಗೆ ನಾವು ಓಡ್ತೀವಿ. ಹೋಗದಂಗೆ ಯಾವಾಗಲೂ ವಿವೇಕ ಜಾಗೃತಿ ಇರಬೇಕಲ್ಲ. ಮಂಗೇನಂತ ಮನಸ್ಸು ಅದನ್ನು ಕಾಯ್ಬೇಕಾತಂದ್ರೆ ವಿವೇಕ ನಮ್ಮಲ್ಲಿ, ವಿವೇಕ ಅನ್ನುವಂಥ ಕಾವಲುಗಾರ ಬಂದೋಬಸ್ತಿ, ಬರೋಬ್ಬರಿ ಬಂದೋಬಸ್ತಿ ಇತ್ತಂದ್ರೆ ಎತ್ತು ಹೋಗೋದಿಲ್ಲ ಅದು. ಅಲ್ಲಿ ಕಾಮನ ಕಾಲಿಡಲಾರ ಅಂತ ವಿವೇಕದ ಬಂದೋಬಸ್ತಿ ಒಳಗೆ. ಅದಕ್ಕೆ ಯಾವಾಗಲೂ ಅದನ್ನು ವಿವೇಕ ಶ್ರವಣ ಮನನ ನಿಧಿಧ್ಯಾಸನವನ್ನು ಬಿಡಬಾರ್ದು ಅಂತ. ಅದಿತ್ತಂದ್ರೆ ಇವೆಲ್ಲ ಕ್ಷೀಣಕ್ಕೂ ಅಂತ ಹೋಗ್ತಾವ ವಿಷಯದ ಇಚ್ಛೆಗಳೆಲ್ಲ. ಅದನ್ನು ಮಾಡಬೇಕು ಇದನ್ನು ಮಾಡಬೇಕು ಅನ್ನೋದು ಎಲ್ಲ ಹೋಗಿಬಿಡ್ತೈತೆ. ಯಾವಾಗಲೂ ಆರಾಮಿನ ಭಾವದೊಳಗೆ ಯಾವಾಗಲೂ ಇದ್ದದ್ದು, ಹೊಸದಾಗಿ ಅದನ್ನು ಪಡಿಬೇಕಾಗಿಲ್ಲ, ರೆಡಿ ಇದ್ದದ್ದೈತಿ, ಸಿದ್ಧವಾಗಿರ್ತಕ್ಕಂಥ ವಸ್ತು ಅದು. ನೀ ಏನಾರು ಮಾಡಿ ಅದನ್ನು ಹೊಂದಬೇಕಾಗಿಲ್ಲ, ಯಾವಾಗಲೂ ರೆಡಿ ಇದ್ದದ್ದು. ನೀ ಯಾವಾಗ ಅದ್ರ ಕಡೆ ಲಕ್ ಕೊಡ್ತೀಯ ಅದನ್ನು ಹೊಂದಾಕ್ ಬರ್ತದೆ. ಬೇಕಾಗಿಲ್ಲ ಈ ಜಗತ್ತಿನ ಯಾವ ಸಾಮಾನೂ ಬೇಕಾಗಿಲ್ಲ ಆರಾಮದಿಂದ ಇರಕ್ಕೆ. ಎಲ್ಲ ಹೋಗಲಿ ಆದರೂ ನಾವು ಆರಾಮಿರಾಗ್ಬೋದು. ಎಲ್ಲವೂ ಹೋಗಲಿ ಆತ್ಮ ಒಂದೇ ಉಳಿಯಲಿ. ಏನು ಮಾಡಕ್ಕೆ ಹೋಗ್ಬೇಡ, ನೀ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ಎಲ್ಲ ಹೋದ್ರೂ ನಿನಗೇನು ಆಗೋದಿಲ್ಲ. ಏನು ಬೇಕಾದಾಗಲಿ ಜಗತ್ತ ಬಿಡ ಮೇಲಾದರೂ ನಿನ್ನ ಈ ರೀತಿಗೆ ಏನೂ ಆಗಿಲ್ಲ ಅನ್ನೋದು ಒಮ್ಮೆ ಅನುಭವದಿಂದ ನೀ ಅದನ್ನು ಖಾತ್ರಿ ಮಾಡ್ಕೊಂಡ ಅಂದ್ರೆ ಎದಕ್ಕೂ ಹೆದರ್ಕು. ಒಮ್ಮೆ ಇದನ್ನ ಸಮಾಧಿ ಹೊಂದಿ ನೀ ಖಾತ್ರಿ ಮಾಡ್ಕೋ, ಜಗತ್ತ ಬಿಡ ಮೇಲಾದರೂ ಒಂದು ಸುಡುಗಾಡು ಹಚ್ಚಿದ್ರು ಅವ್ನು ಹೆದರುದಿಲ್ಲ. ಯಾವುದು ಹೆದರಿಕೆ ಇರಬಾರ್ದು, ಯಾವಾಗಲೂ ಆರಾಮಿರ್ಬೇಕು ಅನ್ನೋಂಗಿದ್ರೆ ಜ್ಞಾನ ಸಮಾಧಿಯನ್ನು ಹೊಂದಿ ಖಾತ್ರಿ ಮಾಡ್ಕೊ. ನೀನು ಯಾರು, ನಿನ್ನ ನಿಜ ಸ್ವರೂಪ ಏನು, ಇದ ಮನುಷ್ಯನ ಜನ್ಮಕ್ಕೆ ಬಂದ ಲಾಭ. ನೀ ಮತ್ತು ಪಶು ಪಕ್ಷಿಗಳ ವ್ಯವಹಾರ ಮಾಡ್ಕೊತ ಇಂದ್ರಿಯಗಳ ಮಜಾ ಮಾಡ್ಕೊತ ಇದ್ರಾಗ ಕಾಲ ಕಳೆದ ಇದ್ರಾಗ ಮುದುಕಾಗಿ ಸತ್ವಾರಿ ಅದಕ್ಕೆ ಒಂದು ಕೆಲಸ. ಇದು ಲಾಭ ಮಾಡ್ಕೊಳ್ಳಿಲ್ಲ ಅಂದ್ರೆ ಉಪಯೋಗ ಇಲ್ಲ. ಬಿಡು. सकल साधु संत महाराज